ಗಾಂಧೀಜಿಯ ತತ್ವಗಳನ್ನ ತಗೊಂಡು ಬೇರೆ ಬೇರೆ ದೇಶಗಳಲ್ಲಿ ಕೆಲವೊಂದು ಕಡೆ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಆದರೆ ಅವ್ರು ಹೇಳಿದ್ದು ಇಲ್ಲಿ ಆಗ್ತಾನೆ ಇಲ್ವಲ್ಲ. ರಾಮರಾಜ್ಯ ಆಗಬೇಕು ಅಂದರೆ ರಾತ್ರಿ 12 ಗಂಟೆಯಲ್ಲಿ ಒಬ್ಬ ಒಂಟಿ ಮಹಿಳೆ ಯಾರದೇ ಒಂದು ತೊಂದರೆ ಇಲ್ದೇ ನಿಜವಾದ ಸ್ವಾತಂತ್ರ್ಯ ಅಂದರು. ಅದಕ್ಕೆ ನಮ್ಮ ಹೋರಾಟಗಾರರು ಹೇಳ್ತಾರಲ್ಲ, ಎಲ್ಲಿಯ ಸ್ವಾತಂತ್ರ್ಯ, ಏನು ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ. IPC ಸೆಕ್ಷನ್ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ BNSS ಭಾರತೀಯ ನಾಗರಿಕ ಸಂಹಿತೆ, ಅದ್ರ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸ್ಬೋದು, ಅದ್ರ ಮಹತ್ವ. ಸರ್ ಏನೂ ಇಲ್ಲ, ನಿಮ್ಮ ಹಳೆಯ ರಮ್ಮನ್ನು ಹೊಸ ಬಾಟ್ಲು ಹೊಸ ಒಂದು ಇದು ಲೇಬಲ್ ಹಾಕಿ ಪುನಃ ಜನಕ್ಕೆ ಕೊಟ್ಟಿದ್ದೀವಿ. ಕಳ್ಳ ಕದ್ದಾಗ ಎಲ್ಲೋ ಒಂದು ಕ್ಲೂ ಬಿಟ್ಟು ಹೋಗ್ತಾನೆ, ಇಲ್ಲ ಅಂತ ಹೇಳೋದೇ ಇಲ್ಲ. ಆ ವಿಚಾರದಲ್ಲಿ ಕರ್ನಾಟಕ ಪೊಲೀಸ್ನ ನಾನು ಎಸ್ಪೆಷಲಿ ಈ ಇದ್ರಲ್ಲಿ ದರ್ಶನ್ ಕೇಸ್ ಒಳಗಡೆ ಮತ್ತು ಮೊನ್ನೆ ಕೇಸ್ನಲ್ಲಿ ದೇ ಹ್ಯಾವ್ ಯೂಸ್ಡ್ ಅಲ್ಟಿಮೇಟ್ ಟೆಕ್ನಾಲಜಿಯನ್ನು ಎಲ್ಲಿವರೆಗೂ ಇದೆ ಅದನ್ನೆಲ್ಲನೂ ಉಪಯೋಗಿಸಿದ್ರು ಅವರು. ನಿಮಗೆ ಬೇಲ್ ಸಿಕ್ತಲ್ಲ, ಬೇಲ್ ಸಿಕ್ಕಿದ್ಮೇಲೆ ನೀವು ಯಾಕೆ ಟೆಂಪಲ್ ರನ್ ಮಾಡ್ತಾ ಕೂತಿದ್ದೀರಿ? ಬೆಳಗಾಂದು ಡಿಸ್ಟಿಕ್ ಕೋರ್ಟಲ್ಲಿ ಹೋಗಿ ನೋಡ್ಕೊಂಡು ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಬಟ್ ಅದೇ ಓಲ್ಡ್ ಬ್ರಿಟಿಷ್ 1825 85 ಬೆಳಗಾಂ ಡಿಸ್ಟಿಕ್ ಕೋರ್ಟ್ ಇರೋದು. ಅಲ್ಲಿಯ ಕಟ್ಕಟ್ಟೆ ಹೇಗಿದೆ ಅಂದರೆ, ಸಾಕ್ಷಿ ನಿಲ್ಲೋವಂಥವನು ಒಂದು ಹಿಂಗೆ ಸುರುಳಿ ಹೋದಂಗೆ ಹೋಗಿ ಮೇಲೆ ಅದೊಂದು ಹೈಟಲ್ಲಿದೆ. ನಿಮಗೆ ಆ ಸ್ಥಾನದಲ್ಲಿ ನಿಂತ್ಕೊಂಡು ಅದೊಂದು ಆ ಕಟ್ಟುಕಟ್ಟೆ ಅಂತ ನಾವು ಆರ್ಡಿನಾಗೆ ಹೇಳ್ತೀವಿ. ನೀವು ಒಬ್ಬ ವ್ಯಕ್ತಿ ಇನ್ಯಾರೋ ನಿಮ್ಗೆ ಸಪೋರ್ಟ್ ಇಲ್ಲ, ಹಂಗೇಳೋ ಹಿಂಗೇಳೋ ಅಂತ ಹೇಳೋಕ್ಕೂ ಇಲ್ಲ. ಅಲ್ಲಿ ನಿಂತಾಗ ನೀವು ಎಲ್ಲರ ಒಂದು ಕೇಂದ್ರ ಬಿಂದುವಾಗಿರ್ತೀರಿ. ಇವರು ಪೊಲೀಸರು ಆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಳ್ಳಾಗಲೇ ಹಿಂದೆ ಮುಂದೆ ಮಾಡ್ತಾರೆ. ಕೊನೆಗೆ ಟೆಕ್ನಿಕಲಿ ಅಲ್ಲಿ ಹೋಗಿ ಹೈಕೋರ್ಟಲ್ಲಿ ಅದು ಸರಿಯಾಗಿ ಮಾಡಿಲ್ಲ ರೀ ಅಂತ ತೆಗೆದೆಸಿದ್ದಾರೆ. ಈ ಕ್ರಿಮಿನಲ್ ಜಸ್ಟಿಸ್ ಒಳಗಡೆ ನಾಳೆ ಅವನು 6 ವರ್ಷನೋ ಜೈಲಲ್ಲಿದ್ದು ಕೊನೆಗೆ ನಿರಪರಾಧಿ ಅಂತ ತೀರ್ಮಾನ ಆದರೆ ಆ 6 ವರ್ಷಗಳದ್ದು ನೀವೇನು ಅವನಿಗೆ ಕಾಂಪನ್ಸೇಟ್ ಮಾಡ್ತೀರಿ? ಜೀವನಾಂಶ ಏನು ಕೊಡ್ತೀರಿ? ಸ್ವಲ್ಪ ಕಾಂಟ್ರವರ್ಸಿನ ಆದರೂ ಆಗ್ಬೋದು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಗಾಂಧೀಜಿಯವ್ರ ಕಡೆಯಿಂದ ಬಂತಲ್ಲ, ಅದೇ ನೀವು ಸ್ವಲ್ಪ ಸುಮ್ಮನೆ ಹಾಗೆ ಥಿಂಕಿಂಗ್ 5 ನಿಮಿಷ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಕಡೆಯಿಂದ ಸ್ವಾತಂತ್ರ್ಯ ಬಂದಿದ್ರೆ ಹೇಗಿರ್ತಿತ್ತು ಭಾರತ? ನಾನೇ ಕಂಪ್ಲೇಂಟ್ ತೊಗೊಂಡೋಗಿ ಕೊಟ್ಟರೆ, ಇಲ್ಲ ಸರ್ ಬರೋದಿಲ್ಲ, ಅಲ್ಲಿ ಹೊಡೆದಾಡ್ತಿದ್ದಾರೆ ಸರ್, ರಕ್ತ ಬೀಳಲಿ, ಇಲ್ಲ ಯಾರ್ದಾದ್ರು ಬಾಡಿ ಬೀಳಲಿ ಬರ್ತೀವಿ ಸರ್ ಅಂತಾರೆ. ಈ ವರ್ಡ್ ಉಪಯೋಗಿಸ್ಲಿಲ್ಲ ಅಂದರೆ ಕೇಳಿ ಪೊಲೀಸರು. ಸರ್ ವೃದ್ಧಾಶ್ರಮದಲ್ಲಿ ಯಾರಾದರೂ ಮುಸ್ಲಿಮ್ನ ನೋಡಿದ್ದೀರಾ ಸರ್ ಅಂತ? ಮಗ ಸರಿಯಾಗಿ ತಂದೆ ನೋಡ್ಕೊಳ್ಳಿಲ್ಲ ಅಂದರೆ ಅವ್ನು ಬಂದು ಮಸೀದಿಲಿ ಜಮಾತಾಗಿ ಹೇಳಿದರೆ ಕರೆದವನ್ನ ಲೆಫ್ಟ್ ರೈಟ್ ತೊಗೊಳ್ತಾರೆ. ತನ್ನ ಮಗನಿಗೆ ಎಲ್ಲ ಆಸ್ತಿ ಬರೆದು ಅವ್ನು ನೋಡ್ಕೊಳ್ಳಿಲ್ಲ ಅಂದರೆ ಅವನು ಕೊಟ್ಟಿರೋದನ್ನೆಲ್ಲ ಹಿಂದಕ್ಕೆ ತೊಗೊಳ್ಬೋದು. ವಿಲ್ ಮಾಡಿದರೆ ವಿಲ್ ಕ್ಯಾನ್ಸಲ್ ಮಾಡ್ಬೋದು, ಸೇಲ್ ಡೀಡ್ ಮಾಡಿದರೆ ಕ್ಯಾನ್ಸಲ್ ಮಾಡ್ಬೋದು. ಆ ಪವರ್ನ ಕೊಟ್ಬಿಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಇವತ್ತು ಹೋರಾಟ ಮಾಡಬೇಕು ನ್ಯಾಯಕ್ಕಾಗಿ? ನಾನು ಒಂದು ಕ್ವಶನ್ ಅದಕ್ಕೆ ರೈಸ್ ಮಾಡ್ತಾಯಿದ್ದೆ, ಯಾವ ಜನರ ಬಾಡಿಗಳು ಕೇಳ್ತೀನಿ. ನೀವು ಸ್ಪೆಷಲ್ ದರ್ಶನ ಕೊಡ್ತೀರಲ್ಲ ದೇವಸ್ಥಾನಗಳಲ್ಲಿ, VIP ದರ್ಶನ, ಅದೇ ಥರ ಮೇಲ್ಕೂತ ನ್ಯಾಯಾಧೀಶರು ವಿವೇಚನೆಯನ್ನು ಉಪಯೋಗಿಸಿ ನಿನಗಿಂತ ಹೆಚ್ಚು ಜನ ಜೈಲಲ್ಲಿ ಕೊಳಿತಿದ್ದಾರೆ, ಬೇಲ್ಗಾಗಿ ಕಾಯ್ತಾ ಇದ್ದಾರೆ, ನೀನು ಸರದಿಲಿ ಬಾ ಅಂತ ಒಂದು ಮಾತು ಹೇಳಿದರೆ ಸಾಕಾಗಿತ್ತು. ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳೋದು ಕೇಳಬಾರ್ದು ಅಲ್ವಾ ಸರ್? ಹೀಗಿರುವಾಗ ಆಮೇಲೆ ಎಷ್ಟು ಈಗ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳ್ಕೊಂಡು ಕೆಲವೊಂದು ಸುಮ್ಮನೆ ಪ್ರತಿಷ್ಠೆಗೋಸ್ಕರ ಹಾಕ್ತಿರ್ತಾರೆ, ಫ್ಯಾನ್ಸಿ ಲಿಟಿಗೇಷನ್ ಎಕ್ಸಾಕ್ಟ್ಲಿ. ಸೊ ಹಿಂಗಿರುವಾಗ ಆಮೇಲೆ ಅವ್ರಿಗೆ ಹಾಕೋ ದಂಡದ ಪ್ರಮಾಣ ಕೂಡ ಬಹಳ ಕಡಿಮೆ ಮೊತ್ತದಿರುತ್ತೆ. ಎಲ್ಲೋ ದಂಡದ ಪ್ರಮಾಣವನ್ನು ಜಾಸ್ತಿ ಮಾಡಿದ್ರೆ ಇಂತಹ ಪ್ರಕರಣಗಳನ್ನ ಅಥವಾ ಕೋರ್ಟ್ ಸಮಯವನ್ನ ವ್ಯರ್ಥ ಮಾಡೋದನ್ನ ಏನಾದ್ರೂ ಉಳಿಸಬಹುದು 100%. ಅದಕ್ಕೆ ಹೆಂಗೆ, ಅದಕ್ಕೆ ಏನು ಆಕ್ಷನ್ ತೆಗೆದುಕೊಳ್ಬೇಕಾಗಿದೆ? ಪ್ರಾರಂಭಿಕ ಸಿದ್ಧತೆ ಏನೂ ಇಲ್ಲ. ನಾನೊಂದು ನೇರವಾಗಿ ಹೇಳ್ತೀನಿ, ಅವೆಲ್ಲವೂ ಸಹ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿದ್ದು. ಸಿಂಪಲ್. ಅವ್ರಿಗೂ ಸಹ ಇದ್ರದ್ದೊಂದು ಮಜಾ ತಗೊಂಡು ಇದು ಮಾಡಬೇಕು ಅಂತ ಹೇಳಿದ್ರೆ ಏನು ನಾಳೆ ನನ್ನ ಕೇಳ್ತಾರೆ, ಎಲ್ಲ ಒಂದು ಫಂಕ್ಷನ್ ಏನೋ ಹಿಂಗೆ ಕೂತ್ಕೊಂಡು ಹಿಂಗೆ ಹೊಡಿತಿದ್ದೆ ಅಂತ ಕೇಳ್ತಾರೆ. ನನಗೆ ಗೊತ್ತಿದೆ, ಐ ನೋ ಇಟ್ ಇನ್ ಆ್ಯಂಡ್ ಔಟ್ ಆಫ್ ದಟ್, ಎಲ್ಲವೂ ನಾವು ನೋಡಿದ್ದೀವಿ.
ನಮ್ಮ ತಂದೆ ವಿಧಾನಸೌಧ ಮುಂದೆ ಕರ್ಕೊಂಡು ಹೋಗುವಾಗ ಇನ್ನೂ ಸಣ್ಣವನಿದ್ದಾಗ ಹೇಳ್ತಿದ್ರು, ಇದು ನೋಡೋ ಇದು ಅಧಿಕಾರ ಇರೋದು ಈ ಕಡೆ ನ್ಯಾಯಾಲಯ ಅಂತ. ಅದಕ್ಕೆ ಕೆಲವೊಂದು ಟೈಮಲ್ಲಿ ನಾನೀಗ ಅದೇ ಹೈಕೋರ್ಟಲ್ಲಿ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಒಂದು ಮಾರ್ಮಿಕವಾಗಿ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದೀರಿ. ಒಂದು ಊರಲ್ಲಿ ರಾಮಾಯಣದ್ದು ನಾಟಕ ನಡೀತದೆ. ಓಕೆ. ಭಾರಿ ಚೆನ್ನಾಗಿ ಮಾಡಿರ್ತಾರೆ. ರಾಮನ ಪಾತ್ರ ಅಂತೂ ಅಷ್ಟು, ಸೀತೆ ಪಾತ್ರ ಅಂತೂ ಇನ್ನೂ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಓಕೆ. ನಿಮಗೆ ಅವೆರಡೂ ಭಾಳ ಇಷ್ಟವಾಗ್ಬಿಟ್ಟಿರ್ತದೆ. ಹಾಗೆ ನೀವು ಹಿಂದಕ್ಕೆ ಹೋದರೆ ಮನೆಗೆ ಭಾರಿ ಒಳ್ಳೆಯದು. ನೀವೇನು ಮಾಡ್ತೀರ, ಪಾಪ ನಾಟಕ ಆಡಿಸಿದ್ದ ಮ್ಯಾನೇಜರ್ನ ಮಾತಾಡಿಸಿ, ಅಣ್ಣ ಒಂಚೂರು ಆ ರಾಮನ ಪಾತ್ರ ಮಾಡಿದನು ಭಾಳ ಚೆನ್ನಾಗಿ ಮಾಡ್ದ ಕಣನ್ನ, ಒಂಚೂರು ಅವನ್ನ ಮಾತಾಡಿಸ್ಬೇಕು, ನಾನು ಅವನ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಆ ನಂಬಿಕೆ ಅವನಲ್ಲಿ ಇರ್ತದೆ. ಹೌದೇನ್ರಿ ಅಂತ, ಬ್ಯಾಡ ಬಿಡ್ರಿ ಅಂತ ಅವನು ಒಂದು 2-3 ಸರಿ ಹೇಳ್ತಾನೆ. ಇಲ್ಲಣ್ಣ ನಾನು ಮಾತಾಡ್ಸ್ಲೇಬೇಕು ಅಂತ, ಈ ಉತ್ತರ ಕರ್ನಾಟಕ ಭಾಷೆ ಥರ ಮಾತಾಡ್ಸ್ಲೇಬೇಕು ರೀ ಅಂತ ಅವ್ನು ಗಂಟು ಬಿದ್ದು ಬಿಡ್ತಾನೆ. ಆಯ್ತಪ್ಪ ಹೋಗೋ ಒಳಗೆ ಅಲ್ಲ ರೈಟ್ ಸೈಡಲ್ಲಿ ಅಲ್ಲಿ ಕೂತವನೆ ಅಂತಾರೆ. ಗ್ರೀನ್ ರೂಮ್ ಅದು. ಮುಂದೆ ಆಡಿದ್ದ ನಾಟಕನೇ ಬೇರೆ. ಅಲ್ಲೋದ್ರೆ ಅವನು ಒಂದು ಬೀರ್ ಬಾಟ್ಲು ಓಪನ್ ಮಾಡ್ಕೊಂಡು ಆರಾಮಾಗಿ ಕುಡಿತಾ ಕೂತಿರ್ತಾನೆ. ಏನಾಯ್ತು ನಿಮ್ಮ ನಂಬಿಕೆ, ಏನಾಯ್ತು? ಅಲ್ಲಿ ಸತ್ತೋಯ್ತು. ಈ ಕಡೆ ಬರ್ತಾನೆ, ಹೋಲಿ ಬಿಡೋ ಇವನೇನೋ ಹಿಂಗೆ ಮಾಡ್ದ ಬಸವಣ್ಣ ಮಗ, ಇವನಾದ್ರೂ ನೋಡಿ ಅವ ಸೀತಾಮಾತೆ ನಿನ್ನ ನಿಜವಾಲು ಹಾಗೆ ಹೀಗೆ ಅಂತ ಹೇಳೋದು. ಅವರು 555 ಸಿಗರೇಟ್ ಸೇರಿಕೊಂಡು ಆ ಕಡೆ ಎಲ್ಲ ನೋಡ್ತಾ ಇರ್ತಾರೆ. ಇವತ್ತು ಕೆಲವೊಂದು ವಿಚಾರಗಳನ್ನ ನಾವು ವಸ್ತುಸ್ಥಿತಿ, ನೀವು ಹೇಳಿದ್ದೇ ನಿಜ. ಜಗತ್ತು ನಡೀತಾ ಇದೆ. ಬೆಳಿಗ್ಗೆ ಆಗುತ್ತೆ, ವಾಕ್ ಮಾಡ್ತಾರೆ, ನಮ್ಮ ಜನ ತಿಂಡಿ ತಿಂತಾರೆ, ಪುನಃ ಕೆಲ್ಸಕ್ಕೆ ಹೋಗ್ತಾರೆ, ಪುನಃ ಬರ್ತಾರೆ. ಒಂದು ಯಾಂತ್ರಿಕ ಬದುಕಲ್ಲಿ ಬಂದಿದ್ದೀವಿ. ನೀವೇನು ಹೇಳಿದ್ರಿ, ಏನಾದರೂ ಉಳಿದಿದ್ರೆ ಹಳ್ಳಿಯಲ್ಲಿ ಇನ್ನೂ ಒಂದಷ್ಟು ಸಂಪರ್ಕ, ಬಾಂಧವ್ಯ, ಅಣ್ಣ ತಮ್ಮಂದಿರು, ಭಯ ಭಕ್ತಿ ಹಳ್ಳಿಯಲ್ಲಿ ಇನ್ನೂ ಉಳಿದೆ. ತಾಲೂಕು ಮಟ್ಟದಲ್ಲೂ ಡಿಸ್ಟಿಕ್ ಮಟ್ಟದಲ್ಲೂ ಬಂದಿದೆ. ಅಂದರೆ ನಾವೆಲ್ಲ ಹಳ್ಳಿ ಜೀವನ ನಡೆಸಿದ್ರೆ ಆ ಭಾವನೆಗಳು ಬರ್ಬೋದು ಅಂತನಾ? ಹೌದು ಸರ್. ನಾನು ನಿಮ್ಗೊಂದೇ ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಹಳ್ಳಿ ಒಳಗಡೆ ಒಂದು ನಿಮ್ಮ ಮನೇಲಿ ಯಾವುದೊಂದು ಸಣ್ಣ ಫಂಕ್ಷನ್ ಮಾಡೋಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆ ಹಳ್ಳಿಯಲ್ಲಿ ಯಾರೋ ಒಬ್ಬರು ಸ್ವಲ್ಪ ಪ್ರಮುಖರಾದರೋ ಮಧ್ಯ ಇದ್ರೋ ತೀರ್ ಹೋಗ್ತಾರೆ. ಇವಾಗ ಫಂಕ್ಷನ್ ಮಾಡ್ತೀರಾ, ಊರಲ್ಲೆಲ್ಲ ಸೇರ್ಕೊಂಡು ಹೋಗಿ ಅಣ್ಣ ಬಾರೋಣ ಅವ್ರದ್ದೆಲ್ಲ ಕಾರ್ಯ ಮಾಡಿ ಆಮೇಲೆ ಬಂದು ನಾವೆಲ್ಲ ಮುಂದಿನ ಮಾಡೋಣ ಅಂತ. ಇದೇ ಪರಿಸ್ಥಿತಿನ ಬೆಂಗಳೂರಿಗೆ ತಗೊಬನ್ನಿ. ಬೆಂಗಳೂರಿನಲ್ಲಿ ಹೇಳ್ತೀನಿ, ನಮ್ಮ ಮನೇಲಿ ಬರ್ತ್ಡೇ ನಡೀತಾ ಇರ್ತದೆ ನಮ್ಮ ಮಕ್ಕಳದು, ಪಕ್ಕದ ಇದರಲ್ಲಿ ಅಲ್ಲಿ ಅವರು ಇಟ್ಕೊಂಡು ಅಳ್ತಾ ಇರ್ತಾರೆ. ನಿಮಗೆ ಅಟ್ಯಾಚ್ಮೆಂಟು, ಅದೇನೋ ಕನ್ನಡದ ಇಂಗ್ಲೀಷಲ್ಲಿ ಒಂಚೂರು ಹೇಳೋದು ಅಟ್ಯಾಚ್ಮೆಂಟು, ಭಾವನಾತ್ಮಕ ಸಂಬಂಧ ಎಲ್ಲಿದ್ದೀರಿ? ಹಳ್ಳಿ ಒಳಗಡೆ ನೀವು ಬೆಳಗ್ಗೆ ಎದ್ಬಿಟ್ಟು ಗದ್ದೆ ಕಡೆ ಹೋಗ್ತಾ ಇರ್ತೀರಿ. ರಾಜಣ್ಣ ಏನೋ ಅಂದ, ಗದ್ದೆ ಕಡೆ ಹೋಗ್ತಿದ್ದೀನಿ ಅಂದ. ತಿಂಡಿ ಆಯ್ತೇನೋ ಅಂದ. ಏನಿಲ್ಲ, ಸ್ವಲ್ಪ ನೀರು ಅರ್ಜೆಂಟಾಗಿದೆ ನೋಡೋಕೆ. ಬಾರ ಇಲ್ಲ ಒಂಚೂರು ತಿಂಡಿ ತಿಂದು ಹೋಗಿ ಬಾರ ಅಂತ ಕರಿತಾನೆ. ಅವನು ಅವಂದೇ ಬೇರೆ ಇವಂದೇ ಬೇರೆ ಧರ್ಮ ಇದ್ರು, ಬಾರ ಇಲ್ಲಿ ಮೊದಲು ತಿಂಡಿ ತಿನ್ನೋ. ಅವ್ವ ಒಂದೆರಡು ರೊಟ್ಟಿ. ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ನಾಶವಾಗ್ತಾ ಇರೋ ಕಾರಣದಿಂದ ನೀವು ನಿಮ್ಮಲ್ಲಿ ಸಿಟಿ ಒಳಗಡೆ ಕರಿತೀರಾ, ಬಾರ ಟಿಫನ್ ಮಾಡ್ಬಾ ಅಂತ, ನಡಿ ಹೋಟೆಲ್ ಹೋಗೋಣ ಅಂತೀರಿ. ಅಂದ್ರೆ ಪರಿಸ್ಥಿತಿ ಆಗಿದೆ, ಪರಿಸ್ಥಿತಿ ಅಂದ್ಕೊಂಡಿದ್ದೀವಿ. ಸರ್, ಈಗ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ, ನ್ಯಾಯಾಧೀಶರು ಅಂದರೆ ಎಷ್ಟು ವಿವೇಚನೆ ಉಳ್ಳಂತ ಅಂತ. ಅವರು ಪ್ರಬುದ್ಧರು ಇರ್ತಾರೆ, ಪ್ರಜ್ಞಾವಂತರು ಇರ್ತಾರೆ. ಆಮೇಲೆ ಪ್ರಕರಣ ನಡೆಯುವಾಗ ವಾದ ವಿವಾದವನ್ನು ಆಲಿಸುವಾಗಲೇ ಗೊತ್ತಾಗುತ್ತೆ ಯಾವ್ದು ಸರಿ ತಪ್ಪು, ಯಾವ್ದು ನಿಜ, ಯಾವ್ದು ಸುಳ್ಳು ಅಂಥೇಳಿ. ಮುಂಚೆ ರಾಜಪ್ರಭುತ್ವ ಇದ್ದಾಗ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವ ಹಾಗೆ ತಕ್ಷಣಕ್ಕೆ ಎಲ್ಲ ಸಾಕ್ಷ್ಯಗಳನ್ನು ಅಲ್ಲೇ ಕರೆಸಿಬಿಟ್ಟು ಇಮ್ಮಿಡಿಯೇಟಾಗಿ ಇತ್ಯರ್ಥ ಮಾಡೋರು. ಹೌದು. ಈಗ ಅಷ್ಟು ಇಮಿಡಿಯೇಟ್ ಇತ್ಯರ್ಥ ಆಗದೆ ಹೋದರೂ ಕೂಡ ಸ್ವಲ್ಪ ಸಮಯದಲ್ಲೇ ಅದನ್ನು ಇತ್ಯರ್ಥಗೊಳಿಸ್ಬೋದು, ತೀರ್ಪನ್ನು ಕೊಡಬಹುದು. ಆದರೂ ಯಾಕೆ ಇಷ್ಟೊಂದು ವರ್ಷಗಳ ಕಾಲ, 10 ವರ್ಷಗಳ ಕಾಲ, 20 ವರ್ಷಗಳ ಕಾಲ, 30 ವರ್ಷಗಳ ಕಾಲ ಮುಂದೂಡುವಂಥದ್ದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ. ಮತ್ತು ನ್ಯಾಯಾಧೀಶರಿಗೆ ಎಲ್ಲವೂ ಗೊತ್ತಾಗಿರೋದಿಲ್ವಾ? ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಹಿಮ್, ಹೌದು, ಐ ಆಮ್ ಆಸ್ಕಿಂಗ್ ಯು, ವಾಟ್ ಇಸ್ ಯುವರ್ ಆನ್ಸರ್? ನೋಡಿ, ಇದು ಕೆಲವೊಂದು ಕಡೆ ನಮ್ಮ ಭಾಗನೂ ಇದೆ. ಯಾರ್ಯಾರು ಪರ್ಸಂಟೇಜು ಅಂತ ಹೇಳಿಬಿಡ್ತೀನಿ. ವಕೀಲರದು ಒಂದು ಸಮ್ ಪರ್ಸಂಟೇಜು ನಾವು ಡೇಟ್ಗಳು ತೊಗೊಳ್ತಾ ಹೋಗ್ತೀವಿ. ನಮ್ಮ ಕಕ್ಷಿದಾರರಿಗೆ ಬೇಗ ನ್ಯಾಯ ಸಿಗಲಿ ಅಂತ ಹೇಳ್ಕೊಂಡು ಕೆಲವೊಂದು ಇದು ಮಾಡ್ತೀವಿ. ಇದ್ರ ಮಧ್ಯದಲ್ಲಿ ಆಪೋಸಿಟು ವಕೀಲರುಗಳು ಸಮೇತ ಡೇಟ್ಗಳು ತೊಗೊಳ್ತಾ ಇರ್ತಾರೆ. ಇಬ್ಬರು ಇದು. ಎರಡನೇದು
ಒಂದು ಕೇಸು ಅಂತ ಮೂಲ ಕೇಸಿಗೆ ಒಂದು ಐಎಗಳನ್ನ ಹಾಕ್ಕೊಂಡು ಹೋಗಿ ಇಂಟೀರಿಯಮ್ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಕೊಳ್ತಾ ಹೋಗ್ತಾರೆ. ಅದು ಹರಿಕತೆಗೆ ಉಪಕಥೆಗಳಾಗಿ ಬೆಳೀತದೆ. ಗೊತ್ತಾಯ್ತಾ? ಒಂದು ಐಎ ಮೇಲೆ ಅವರು ಸಾಹೇಬರು ಒಂದು ಆರ್ಡ್ರ್ ಮಾಡಬೇಕು. ಆ ಆರ್ಡ್ರ್ ನನ್ನ ಪರವಾಗಿ ಬಂದರೆ ನಾನು ಸುಮ್ಮನೆ ಕೂತ್ಕೊತೀನಿ, ನನ್ನ ಪರವಾಗಿ ಆಯಿತು, ನಮ್ಮ ಕಕ್ಷಿದಾರಂಗೆ ಒಳ್ಳೇದಾಯಿತು. ಆಪೋಸಿಟ್ ಅವ್ನು ಸುಮ್ಮನೆ ಇರ್ತಾನೆ, ಅವನು ಅದು ತೊಗೊಂಡು ಹೈಕೋರ್ಟ್ಗೆ ಹೋಗ್ತಾನೆ. ಹೈಕೋರ್ಟ್ಗೆ ಹೋಗಿ ಸ್ವಾಮಿ ಇದು ಏನಾದರೂ ಮುಂದುವರೆದ್ಬಿಟ್ರೆ ಕೆಳಗಡೆ ಕೋರ್ಟಲ್ಲಿ ಇರೋ ಇದು ಕೇಸ್ ಮುಂದುವರೆದ್ಬಿಟ್ರೆ ನನಗೆ ಭಾಳ ಹೊಡೆತ ಬೀಳುತ್ತೆ, ಅದರಿಂದ ಆ ಕೇಸನ್ನ ಸ್ಟೇ ಮಾಡಿ ಅಂತಾರೆ. ಬರೀ ಒಂದು ಸಣ್ಣ ಉಪಕಥೆಯಲ್ಲಿ ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಅವ್ರು ಸ್ಟೇ ಕೊಟ್ಟರು ಅಂದರೆ ಇದು 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, ನಿಂತೋಗ್ಬಿಡ್ತದೆ. ಸಿಂಪಲ್ಲು. ಅದು ಇನ್ಯಾವಾಗಲೋ ಬರುತ್ತೆ ಫೈನಲ್ ಹಿಯರಿಂಗ್ ಅಂತ ಬಂದಾಗ, ಓ ಏನು ರೀ ಸ್ಮಾಲ್ ಪಾಯಿಂಟು, ಇದಕ್ಕೆ ಯಾಕೆ 2 ವರ್ಷ ಹಿಂಗೆ ಬಿದ್ದಿತ್ತು ರೀ ಫೈಲ್ ಅಂತ ಅವಾಗ ಅಂತಾರೆ. ಪುನಃ ಹಿಂದಕ್ಕೆ ಬರುತ್ತೆ. ಎಲ್ಲಿ ನಿಂತಿತ್ತು ಅಲ್ಲಿ ಸ್ಥಳದಿಂದ 3 ವರ್ಷ ಆದಮೇಲೆ ನಡೆಯೋಕ್ಕೆ ಶುರು ಆಗುತ್ತೆ. ನೋಡಿ, ಸಿಂಪಲ್. ಕರೆಕ್ಟು. ಈಗ ಇದ್ರ ಏನು ಸುಧಾರಣೆ ಮಾಡ್ಕೊಳಕ್ಕೆ ಏನು ಮಾಡ್ಬೋದು ಅಂದರೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಇದನ್ನು ನಾವು ಹೀಗೇ ನಡೆಸ್ಕೊಡೋದು. ಭಾಳ ಇದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು PhD ತೊಗೊಂಡು ಭಾಳಷ್ಟು ಜನ ಇರ್ಬೋದು. ಆದರೆ ವ್ಯವಸ್ಥೆಯನ್ನು ನೀವು ಚೇಂಜ್ ಮಾಡೋಕ್ಕಾಗ್ತದೆ ಅಂದರೆ ಕೆಲವೊಂದು ಯಾವುದೋ ಎಲ್ಲವೂ ಆರಂಭಿಕ ಹೆಜ್ಜೆನೇ ಅಲ್ಲ ಸರ್. ಆರಂಭಿಕ ಹೆಜ್ಜೆನೇ ಮಾಡ್ಬೋದು. ಈಗ ಮೀಡಿಯೇಷನ್ ಎಲ್ಲ ಬಂದಿರೋದು ಅದಕ್ಕಾಗೇನೆ. ಮೀಡಿಯೇಷನ್ ಈಸೇ ಒಂದಲ್ಲ, ಅದು ಏನೋ ಒಂದು ರೇಸ್ ಆಫ್ ಹೋಪ್. ಹೌದು, ನಮಗೆ ಆಶಾಕಿರಣ. ಕೆಲವೊಂದು ಸುಮಾರು ಈ ಚೆಕ್ ಬೌನ್ಸ್ಗಳಲ್ಲೇ ಆವಾಗ ನಾನು ಹೇಳಿದ್ನಲ್ಲ 10 ಲಕ್ಷದ್ದು, ಆಮೇಲೆ ನಾನು ಆ ಲಾಯರ್ ಹತ್ರ ಏನೋ ಬರೀ ಕೊಟ್ಟಿರೋದು 5 ಲಕ್ಷ. ಪ್ರಾಮಾಣಿಕವಾಗಿರೋರ್ಗು ಇರ್ತಾರೆ ಅಂಥವ್ರು ಕೂಡ ನ್ಯಾಯ. ಈಗ ಹೆಂಗಿದೆ ಚೆಕ್ ಬೌನ್ಸ್ ಪ್ರಕರಣಗಳ ಸಿಗ್ನಿಫಿಕೆನ್ಸ್ ಹೆಂಗಿದೆ? ಅಲ್ಲ, ಅದು ಇಂಥಲ್ಲೇ ಸೆಟ್ಲ್ ಆಗೋದು. ಹೌದಣ್ಣ, ಅವನು ನನ್ನ ಕ್ಲೈಂಟು ಹೇಳ್ಬಿಟ್ಟಿದ್ದಾನೆ 5 ಲಕ್ಷನೇ ಕೊಟ್ಟಿರೋದು, ಇವನು ಹಾಕಾಗ 10 ಲಕ್ಷಕ್ಕೆ ಹಾಕ್ಬಿಟ್ಟಿದ್ದೀವಿ. ಈಗ ನಮ್ಮದು ಕೋರ್ಟ್ ಖರ್ಚು, ಇನ್ನು ನಂದು ಒಂದು ಚೂರು ಫೀಸು, ನೀನು ಸ್ವಲ್ಪ ಮಾತಾಡಿದ್ರೆ ನಿಂದು ಫೀಸ್ ನಾನು ಕೊಡಿಸ್ತೀನಿ. ಅವ್ನು ಕೊಡೋಕ್ಕೆ ಹೇಳು, 6 ಲಕ್ಷ ಕೊಡೋಕ್ಕೆ ಹೇಳು. ಹಾಕಿದ್ದು 10 ಲಕ್ಷಕ್ಕೆ ಇರ್ಬೋದು, 6 ಲಕ್ಷಕ್ಕೆ ಕೊಡಿಸಿದ್ರೆ ಅವನದು 5 ಲಕ್ಷ ಕೊಟ್ಟಂಗಾಯ್ತು. ಅದರಲ್ಲಿ ವಕೀಲರು ಫೀಸು ಒಂದು ಕೊಡಬೇಕು ಕಣೋ, ಕೋರ್ಟಿಂದ ಒಂದು 25,000, ನೀನು ಆ ಲಾಯರ್ಗೆ ಒಂದು 10,000 ಕೊಡಬೇಕು, ನೀನು ನನ್ನದು ಫೀಸು ಕೊಡಬೇಕು ಅಂದರೆ 6 ಲಕ್ಷಕ್ಕೆ ಸೆಟ್ಲ್ ಆದರೂ ಆಗ್ಬೋದು, ಇಲ್ಲ ಅದು 5 ಲಕ್ಷಕ್ಕೂ ಸೆಟ್ಲ್ ಆದರೂ ಆಗ್ಬೋದು. ಮಾನವೀಯತೆಯಿಂದಲೇ ನೀವು ಅವರೆಲ್ಲ ಫ್ರೆಂಡ್ಸ್ ಅಂತಲ್ಲೋ, ಒಂದೇ ಚಡ್ಡಿಲಿ ಓಡಾಡ್ತಿದ್ರಿ, ಏನು ಹಿಂಗೆ ಮಾಡ್ಕೊಳಂತ ಅದೇ ಲಾಯರ್ ಬೈದು ಹೇಳಿದಾಗ, ಇಲ್ಲ ಒಂದು ಸರಿ ಕೂತ್ಕೊಂಡು ನೋಡಪ್ಪ ಇಂಥೆಲ್ಲ ಮಾಡಬೇಡ, ಅನ್ಯಾಯ ಮಾಡೋಕ್ಕೆ ಹೋಗಬೇಡ, ನಾನು ಕೊಟ್ಟಿದ್ದು 5 ಲಕ್ಷ ತಾನೆ, ನೀನು 10 ಲಕ್ಷ ಬರ್ಕೊಂಡು ಅವ್ನ ಮನೆ ಮಠ ಎಲ್ಲ ಹಾಳು ಮಾಡಿಬಿಟ್ರೆ ನಾಳೆ ಅವರು ಅಯ್ಯೋ ಅಂದರೆ ಅದು ನಿನಗೆ ತಲುಪುತ್ತೆ. ಇದು ಭಾರತ ದೇಶದಲ್ಲಿದ್ದೀವಿ ನಾವು, ಅರ್ಥ ಮಾಡಿ. ಅಯ್ಯೋ ಅಂದರೆ ಅಯ್ಯೋ ಇನ್ವೆಸ್ಟಿಗೇಷನ್ ಆಫೀಸರ್ ಕೂಡ ಏನು ಮಾಡೋಕ್ಕಾಗಲ್ಲ. ಅದಲ್ಲ ತಮಾಷೆಗೆ. ಹೌದು, ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಮಾಡೋಣ, ಅಲ್ಲ ಇದು ಪ್ರೈವೇಟ್ ಕೇಸಲ್ಲಿ ಇರ್ತದೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಮ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ಗಳಲ್ಲಿ ನಾನು ಎಷ್ಟೋ ಫ್ಯಾಕ್ಟ್ರಿಗಳಲ್ಲಿ ನಾವು ಕಾರ್ಮಿಕರ ಪರವಾಗಿ ಮಾತಾಡ್ತಿದ್ದು. ಒಬ್ಬ ವ್ಯಕ್ತಿಯನ್ನು, ಒಬ್ಬ ಕಾರ್ಮಿಕನ ತೆಗೆದು ಕೆಲಸದಿಂದ ಕಿತ್ತಾಕಿದರೆ ಅದಕ್ಕೂ ಹೇಗಿರ್ತಿತ್ತು ಅದು ಪರಿಣಾಮ ಅಂದರೆ, ಮಾರಣದಿಂದ ಅವ್ನ ಕೆಲಸಕ್ಕೆ ಬರೋಂಗಿಲ್ಲ, ಅವನ ಇಡೀ ಸಂಸಾರ ಇದ್ರ ಮೇಲೆ ನಿಂತಿರ್ತದೆ. ಅಲ್ಲಿ ಹೆಣ್ಣು ಮಕ್ಕಳು ಅವಳು ಅಡುಗೆ ಮಾಡ್ತಾ, ಅವ್ನು ಯಾವನೋ ಒಬ್ಬ ಮ್ಯಾನೇಜರ್ ಅಂತ ನನ್ನ ಗಂಡನ ಕಿತ್ತಾಕ್ಬಿಟ್ಟ, ಹಾಗೆ ಅವನ ಮನೆ ಮುರಿದೋಗ ಹಾಳಾಗ ಅಂತ ಬೈತಾರೆ ನೋಡ್ರಿ. ಅದು ಅಲ್ಲಿಗೆ ತಲುಪುತ್ತೆ. ಹೌದಾ? ದಟ್ ಈಸ್ ದಿ ಸಿಸ್ಟಮ್ ಇನ್ ಇಂಡಿಯನ್ ಇದರಲ್ಲಿ. ಯಾಕಂದರೆ ನಾನು ಲೆಫ್ಟ್ ಮೂಮೆಂಟಲ್ಲಿದ್ದೆ, ರೈಟ್ ಮೂಮೆಂಟ್ಗೂ ಬಂದಿದ್ದೀನಿ. ಐ ನೋ ಇಟ್. ಅಲ್ಲ, ವಿಚ್ ಇಸ್ ರೈಟ್ ಅಂತ ಅದು ಅಲ್ವಾ? ಸಿಚುವೇಶನ್ ಎಲ್ಲವೂ ನೀವು ಆ ಪರಿಸ್ಥಿತಿಯ ಮೇಲೆ. ಆದರೆ ಏನಾಗುತ್ತೆ ಅಂದರೆ, ಈಗ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ, ಫೈನ್ ಸರ್, ಎಲ್ಲೂ ನಿಲ್ಸಂಗಿಲ್ಲ. ಹೌದು, ಹೋರಾಟ ನಮ್ಮ ಪ್ರಯತ್ನದ ಒಂದು ಪ್ರತೀಕ. ಈಗ ಸರ್, ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥವ್ರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅಂದರೆ ಅಂಥವ್ರಿಗೆ ಈ ಮೂಲಕ ನಿಮ್ಮ ಉತ್ತರ ಸಿಗಬೇಕು ಅನ್ನೋ ಒಂದು ನಿರೀಕ್ಷೆ. ಈಗ ಎಷ್ಟೋ ವರ್ಷಗಳ ಹಿಂದೆ, ಒಂದು 8-9 ವರ್ಷಗಳ ಹಿಂದೆ ಚೆಕ್ಗಳನ್ನು ಕೊಟ್ಟಿರ್ತಾರೆ. ಆಮೇಲೆ ಅವರು ತಮ್ಮ ಬ್ಯಾಂಕ್ ಅಕೌಂಟ್ನ ಅಲ್ಲಿ ಕ್ಲೋಸ್ ಮಾಡಿರ್ತಾರೆ. ಹೌದು, ಏನೋ ಸಬೂಬ್ ಹೇಳ್ಕೊಂಡು ದಿನ ದುಡ್ಕೊಂಡು ಬಂದಿರ್ತಾರೆ. ಈಗ 8-9 ವರ್ಷಗಳಾದ ನಂತರ ಅದೇ ಚೆಕ್ಗಳನ್ನು ಪ್ರೊಡ್ಯೂಸ್ ಮಾಡೋಕೆ ಆಗಲ್ವಾ? ಆಗುತ್ತೆ. ಆದರೆ ನೀವು ಅದನ್ನು ಕೂತು ಅವನೊಟ್ಟಿಗೆ ಮಾತಾಡಿ, ಅಲ್ಲ, ಕಾನೂನಾತ್ಮಕವಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಇದನ್ನು ಹೇಳ್ತಿಂದರೆ, ನೀವು ಇಂಟೆಲಿಜೆಂಟ್ಲಿ ರಿಸರ್ಚ್ ಮಾಡಬೇಕು. ನಿಮಗೊಂದು ಚೆಕ್ ಬುಕ್ ಕೊಡ್ತಾರೆ, ಎಷ್ಟು ಲೀಫ್ಸ್ ಇರ್ತದೆ, 10 ಇರ್ತದೆ, 20 ಇರುತ್ತೆ, 50 ಇರುತ್ತೆ. ಭಾಳ ಕಂಪ್ನಿಗಳಾದರೆ 100 ಇರ್ತದೆ.
100 ಇರ್ತದೆ. ನಿಮಗೆಲ್ಲ ಕಾಮನ್ನಾಗಿ ಜನಸಾಮಾನ್ಯರಿಗೆ 10-20. ಹೌದು. ಆ ಬುಕ್ಕದು ನೀವು ಅಲ್ಲಿ ಬ್ಯಾಂಕಲ್ಲಿ ಹೋಗಿ ತಗೊಳ್ಳೋಗ ಅಲ್ಲೊಂದು ರಿಜಿಸ್ಟ್ರಲ್ಲಿ ಸೈನ್ ಹಾಕ್ತೀರಿ. 100ರಿಂದ ಸಂಖ್ಯೆ 100ರಿಂದ 110ರವರೆಗೆ ಇರೋ ಚೆಕ್ಕು ಇಂಥವ್ರಿಗೆ ಕೊಡಲಾಗಿದೆ ಅಂತ ಯಾವಾಗ ಹಾಕಿರ್ತೀರಿ? ಆ ಬುಕ್ಗೆ ಎಂಟ್ರಿ ಹಾಕಿರ್ತೀರಿ. ತುಂಬ ಹಳೆ ಎಂಟ್ರಿ ಅದರಲ್ಲಿ 10 ಚೆಕ್ಗಳಲ್ಲಿ 9 ಚೆಕ್ಕು ಪಾಸ್ ಆಗಿರ್ತದೆ. ಅದು ತಗೊಂಡ ಒಂದು ವರ್ಷದೊಳಗಡೆ ಒಂದೇ ಒಂದು ಚೆಕ್ ಮಾತ್ರ ಹೋಗಿರೋದಿಲ್ಲ. ಅದು 9 ವರ್ಷ ಆದಮೇಲೆ ಬರ್ತದೆ. ಅವ್ರು ಕೊಟ್ಟಿರೋ ಚೆಕ್ಗಳೆಲ್ಲ ಪಾಸ್ ಆಗಿಲ್ಲ ಆಗಿದ್ರೆ, ಎಲ್ಲವೂ ಬೌನ್ಸೇ ಆಗಿದ್ರೆ, ಅಲ್ಲ ಎಲ್ಲವೂ ಬೌನ್ಸ್ ಆಗಿದ್ರೆ ಅದು ಹ್ಯಾಬಿಚುವಲ್ ಫ್ರಾಡ್ಸ್. ಹ್ಯಾಬಿಚುವಲ್ ಫ್ರಾಡ್ಸ್ ಅಲ್ಲಿ ಬರ್ತಾರೆ. ಈ ಇದರಲ್ಲಿ ನಾನು ಹೇಳ್ತಿರೋದು, ಯಾಕಂದ್ರೆ ನಾನು ಆ ಥರದ ಒಂದು ಕೇಸ್ ನಡೆಸಿ ಮೊನ್ನೆ ಅವರು ಅಕ್ವಿಟ್ ಆದರು. ಗೊತ್ತಾಯ್ತಾ ಸರ್? ಈಗ ಮಕ್ಕಳ ಹೆಸರಲ್ಲೆಲ್ಲ ಸೈನ್ ಮಾಡಿ ಕೊಟ್ಟಿರ್ತಾರೆ ಕೆಲವೊಬ್ರು, ಎಂದ್ರು ಅಂದರೆ ಫೋರ್ಜರಿ ಮಾಡಿರ್ತಾರೆ. ಅದನ್ನೆಲ್ಲ ಹೇಗೆ ಅದೆಲ್ಲ ನೀವು ಅಂತ ಪ್ರಸಂಗ ಇದ್ರೆ ಅದನ್ನ ಸಿಗ್ನೇಚರ್ ವೆರಿಫಿಕೇಶನ್ ಕಳಿಸ್ಬೋದು. FSLಗೆ ಹೋಗುತ್ತೆ, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗೆ ಹೋಗ್ತಾರೆ. ಅದಕ್ಕೆಲ್ಲ ತುಂಬಾ ಸಮಯ ಆಗುತ್ತೆ. ಅದಕ್ಕೆ ಕೋರ್ಟ್ಗೆ ಹತ್ತಿಸ್ತೀವಿ ನೋಡಿ ಅಂತಾರೆ, ಮೆಟ್ಲು ಹತ್ತಿಸ್ತೀವಿ ಅಂತ ಹೇಳಿ. ಈಗ ನಾವು ಒಂದೊಂದ್ಸರಿ ತಮಾಷೆಗೆ ಮಾತಾಡ್ಕೊಳ್ತೀವಿ. ಹೈಕೋರ್ಟ್ ಮೆಟ್ಲು ಹತ್ತಾಗ ಎಲ್ಲೋ ಮೋಸ್ಟ್ ಪ್ರಾಬಲಿ ಹಳೆ ಜನ್ಮದಲ್ಲಿ ನನ್ಗೆ ಯಾರೋ ಬೈದಿರ್ಬೇಕು ಕಣ, ನಿನ್ನ ದಿನವಿಡೀ ಹೈಕೋರ್ಟ್ ಮೆಟ್ಲು ಹತ್ತಿಸ್ತೀನಿ ಅಂತ ಹೇಳಿದ್ರೆ ನಾವು ಡೈಲಿ ಹತ್ತುತ್ತಾ ಇರ್ತೀವಿ. ಈಗ ಅದಕ್ಕೆ ಅದು ನಮಗೆ ಅನ್ನಿಸ್ತದೆ. ಸರ್, ಈಗ ಇಷ್ಟೆಲ್ಲ ವಿಚಾರಗಳನ್ನು ಗಮನಿಸಿದಾಗ ಚೂರುಪಾರು ನಂಬಿಕೆ ಇಟ್ಕೊಂಡಿರುವಂಥವರಿಗೆ ಕಾನೂನಿನ ಮೇಲೆ ಈಗ ಯಾವ ಒಂದು 3 ಮೂಲಭೂತ ಕಾನೂನಿನ ಅರಿವು, ಇಂಥ ಕಾನೂನುಗಳು ಗೊತ್ತಿರಲೇಬೇಕು, ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಹೇಳೋದಾದ್ರೆ ಯಾವುದನ್ನು ಹೇಳ್ತೀರಿ ಸರ್? ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ ಅಲ್ಲ, ಓವರ್ ಆಲ್ ಬರೀ ಬೆಂಗಳೂರಿಗೆ. ಯಾಕೆ ಇದನ್ನ ಫಸ್ಟ್ ಅಲ್ಲೇ ತಗೋತೀನಿ ಅಂದ್ರೆ ಹಿರಿಯ ನಾಗರಿಕರಿದ್ದಾರಲ್ಲ, ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಇವತ್ತು ಈಗ ನನ್ನ ಏಜು ಸೀನಿಯರ್ ಸಿಟಿಜನ್ಸು ಅವರು ಒಂಥರ ವಾಯ್ಸ್ಲೆಸ್ ಆಗಿಬಿಟ್ಟಿದ್ದಾರೆ. ಈ ನಾನು ಪೆಟ್ ಅನಿಮಲ್ಸ್ ಹೇಳಿದ್ನಲ್ಲ, ಅದೇ ಟೈಪ್ ಆಗಿದ್ದಾರೆ. ಯಾಕೆ ಅಂದರೆ ಅವ್ರು ಮಾಡಿದಂಥ ಆಸ್ತಿಯನ್ನು ಮಕ್ಕಳಿಗೆ ಬರೆದಿರ್ತಾರೆ. ಮಗ ಅವನ್ನ ಗ್ಯಾರೇಜಲ್ಲಿ ಮಲಗಿಸ್ತಾನೆ, ಗೊತ್ತಾಯ್ತಾ? ಇಲ್ಲ ವೃದ್ಧಾಶ್ರಮಕ್ಕೆ ಹಾಕ್ತಾನೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ. ಇದು ಸೀನಿಯರ್ ಸಿಟಿಜನ್ಸ್ಗಳು. ನನಗೆ ಒಬ್ಬರು ಜಡ್ಜ್ ಕರೆದು ಕೇಳಿದರು, ಈ ವೃದ್ಧಾಶ್ರಮಗಳೆಲ್ಲ ಭಾಳ ಆಗ್ತಾಯಿದೆ ನೋಡೋ ಮೃತೇಶ್ ಅಂದರು. ಸರ್, ಅದೊಂದು ದಂಧೆ ಆಗಿದೆ. ಏನು ನೀನೇನು ಮಾಡ್ತಿದ್ದೀರಾ ಅಂತ, ನೀನೇನು ಮಾಡ್ತಿದ್ಯಾ? ವೃದ್ಧಾಶ್ರಮ ಇಲ್ಲದೆ ಇರೋ ಹಾಗೆ ಮಾಡೋದು ನಿನ್ನ ಕರ್ತವ್ಯ ಅಂದರು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೂತಿದ್ದಾರೆ ಅವ್ರ ಜಡ್ಜ್. ನನಗೆ ಅಂದರು, ಎಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗ್ತವೆ ಅಂದರೆ ಅಲ್ಲಿಯ ಅವರ ನೆಕ್ಸ್ಟ್ ಜನ್ರೇಷನ್ ಮಕ್ಕಳು, ಇನ್ನೇನು ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ಇವ್ರನ್ನ ಕಡೆಗಣನೆ ಮಾಡಿದ್ದಾರೆ ಅಂತ. ನಾನು ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾನು ಹಾಗೆ ಯಾವುದೋ ಒಂದು ಇದರಲ್ಲಿ ಚಾನಲಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಾಗ ನನ್ನ ಪಕ್ಕದಲ್ಲಿ ಅಜೀಜ್ ಅಹಮದ್ ಅಂತಲೇ ಏನಪ್ಪ, ಈಸ್ ಎ ಗುಡ್ ಇವರು ಆರೇಟರು. ಅವ್ರು ಮಾತಾಡ್ತಾ ಹೇಳಿದರು, ನನಗೆ ಕ್ವಶನ್ ಕೇಳಿದರು ಬ್ರೇಕ್ ಟೈಮಲ್ಲಿ, ಸರ್ ವೃದ್ಧಾಶ್ರಮದಲ್ಲಿ ಯಾರಾದರೂ ಮುಸ್ಲಿಮ್ನ ನೋಡಿದ್ದೀರಾ ಸರ್ ಅಂತ. ನಾನು ನಿಮಗೆ ಕೇಳ್ತಾ ಇದ್ದೀನಿ. ನನಗೆ ಕೇಳಿದ್ರು, ಭಾಳ ಕಡಿಮೆ ಅಂದೆ. ಯಾಕೆ ಗೊತ್ತಾ? ನಮ್ಮ ಧರ್ಮ ಹಂಗಿದೆ ಅಂದರು. ಮಗ ಸರಿಯಾಗಿ ತಂದೆ ನೋಡ್ಕೊಳ್ಳಿಲ್ಲ ಅಂದರೆ ಅವ್ನು ಬಂದು ಮಸೀದಿಲಿ ಜಮಾತಾಗಿ ಹೇಳಿದರೆ ಕರೆದವನ್ನ ಲೆಫ್ಟ್ ರೈಟ್ ತೊಗೊಳ್ತಾರೆ. ಲೆಫ್ಟ್ ರೈಟ್ ತೊಗೊಳ್ತಾರೆ ಅಂದರೆ ಅವ್ರು ನೋಡ್ಕೊಳ್ತೀಯೋ ಇಲ್ಲೋ ಕರೆಕ್ಟಾಗಿ ಅಂತ ಕೇಳ್ತಾರೆ. ಆ ಸಿಸ್ಟಮ್ ನಮ್ಮಲ್ಲಿ ಕಡಿಮೆ ಆಗಿದೆ. ಹುಟ್ಟಿಸಿದ ತಂದೆ ತಾಯಿಗಳನ್ನೇ ನೀವು ಕಡೆಗಣಿಸ್ಬಿಟ್ರೆ ಇನ್ನೇನಾಗುತ್ತೆ? ಅಲ್ಲ, ಕರೆಕ್ಟ್ ಸರ್. ಅಂದರೆ ಇದು ಮಾನವೀಯ ಮೌಲ್ಯಗಳು. ಅದಕ್ಕಾಗಿ ಕಾನೂನು ಬರ್ಬೇಕೇನ್ರಿ? ಸೀನಿಯರ್ ಸಿಟಿಜನ್ಸು ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್, ನಮ್ಮನ್ನು ಹೆಂಗೆ ಪ್ರೀತಿಸಬೇಕು ಅಂತ ಪಾಠ ಮಾಡಬೇಕಾ ಅಂತ ಅಲ್ವಾ? ಆ ಥರ ಇವತ್ತು ಫ್ಯಾಮಿಲಿ ಕೋರ್ಟ್ ಆಗಲಿ, ಫ್ಯಾಮಿಲಿ ಕೋರ್ಟ್ ನಾನು ಪ್ರಾಕ್ಟೀಸ್ ಮಾಡಾಗ ಬರೀ 2 ಕೋರ್ಟು. ಅಲ್ಲ, ಕರೆಕ್ಟ್ ಸರ್. ಇವತ್ತು 12 ಕೋರ್ಟ್ ಆಗಿದೆ, ಇನ್ನೂ 22 ಕೋರ್ಟ್ ಆಗ್ತಿದೆ. ಆದರೆ ಒಂದು ಸಾಮಾನ್ಯ ಜ್ಞಾನಕ್ಕಾದರೂ ಸಾಮಾನ್ಯ ಜನರಿಗೆ ಕಾನೂನಿನ ಅರಿವು ಮೂಡಬೇಕು ಅಂದರೆ ಒಂದಿಷ್ಟು ಮೂಲಭೂತ ಕಾನೂನುಗಳನ್ನು, ಲಾ ಪಾಯಿಂಟ್ಸ್ನ, ನಿಯಮಗಳನ್ನು ತಿಳ್ಕೊಳ್ಬೇಕು ಅಂದರೆ ಅಂಥದ್ದು ಯಾವುದಾದ್ರೂ ಹೆಸರಿಸಬಹುದಾ? ಇಂಥದ್ದು ಹಿಂಗೆ ತಿಳ್ಕೊಳ್ಬೇಕು. ಹೌದು, ಇದು ನಿಮಗೆ ಒಂದು ನಾನು ಸೀನಿಯರ್ ಸಿಟಿಜನ್ ಅಂತ ಹೇಳಿದೆ. ಹಿರಿಯ ನಾಗರಿಕರು ಅವ್ರಿಗೆ ಆದಂಥ ಕಾನೂನು ಈಗ ಬಹಳ ಬಲವಾಗಿದೆ.
ತನ್ನ ಮಗನಿಗೆ ಎಲ್ಲ ಆಸ್ತಿ ಬರೆದು ಅವ್ನು ನೋಡ್ಕೊಳ್ಳಿಲ್ಲ ಅಂದರೆ ಅವನು ಕೊಟ್ಟಿರೋದನ್ನೆಲ್ಲ ಹಿಂದಕ್ಕೆ ತಗೊಳ್ಬೋದು. ವಿಲ್ ಮಾಡಿದರೆ ವಿಲ್ ಕ್ಯಾನ್ಸಲ್ ಮಾಡ್ಬೋದು, ಸೇಲ್ ಡೀಡ್ ಮಾಡಿದರೆ ಕ್ಯಾನ್ಸಲ್ ಮಾಡ್ಬೋದು. ಆ ಪವರ್ನ ಕೊಟ್ಬಿಟ್ಟಿದ್ದಾರೆ. ಅದು ನಿಜವಾಗ್ಲೂ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಅದೊಂದು ಪಾಠ ಅವರಿಗೆ, ನೆಕ್ಸ್ಟ್ ಜನ್ರೇಷನ್ಗೆ. ನೀನು ನನ್ನ ಕಡೆಗಣಿಸಿದ್ರೆ ನಾನು ಇದು ಮಾಡ್ತೀನಿ ಅಂತ. ಅದು ಇನ್ನೂ ಹಳ್ಳಿ ಮಟ್ಟಕ್ಕೆ ಇಳಿದಿಲ್ಲ. ಹಳ್ಳಿ ಮಟ್ಟದಲ್ಲಿ ಏನು ಮಾಡ್ತಾರೆ ಪಾಪ, ಎಲ್ಲ ಬರ್ಕೊಡ್ತಾರೆ ಒಂದು ತೋಟದ ಮನೆಯಲ್ಲಿ ಬಿಡೋ ಮಗ ಹೆಂಗೋ ಮಾಡ್ಕೊಂಡು ಹೋಗ್ರಿ, ಮಗ ಸೊಸೆ ಚೆನ್ನಾಗಿರ್ಲಿ ಅಂತ. ಆಮೇಲೆ ಅಲ್ಲಿ ಇನ್ನೂ ಬಾಂಧವ್ಯ ಇರ್ತದೆ. ಅವನ್ನ ಹೊರಗಡೆ ಹಾಕಿರೋ ಅಕ್ಕಪಕ್ಕದ ಮನೆಯವರು ಬಾ ಬಾ ನಮ್ಮ ಮನೇಲಿ ಇರು ಅಂತಾರೆ. ಇಲ್ಲೆಲ್ಲ ಅವ್ರು ಹೋಗ್ಬೇಕು. ಹೌದಾ? ಇದು ಒಂದು ಹಿರಿಯ ನಾಗರಿಕರಿಗೆ ಕಾನೂನಿನಲ್ಲಿ ಎಲ್ಲ ರೀತಿಯ ಸೌಕರ್ಯ ಇದೆ. ಆಮೇಲೆ ಅದಕ್ಕೇನು ಅವ್ರೇನು ಖರ್ಚು ಮಾಡಬೇಕಾಗಿಲ್ಲ. ಇಲ್ಲ, ಒಂದು ಸಣ್ಣ ಅಪ್ಲಿಕೇಶನ್ ಕೊಟ್ಟರೆ ಸಾಕು. AC ಆಫೀಸಲ್ಲಿ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟರೆ ಎಲ್ಲ ರೀತಿಯ ಇದಾಗುತ್ತೆ. ಹಿರಿಯ ನಾಗರಿಕೆ ಆ ಸೌಲಭ್ಯ ಚೆನ್ನಾಗಿದೆ. ಅದನ್ನು ಭಾಳಷ್ಟು ಜನ ಉಪಯೋಗಿಸ್ಕೊಳ್ಳೋದಿಲ್ಲ. ಅದು ಯಾಕೆ ಅಂತ ಹೇಳಿದರೆ, ನೀವು ಅದನ್ನ ಎಲ್ಲಿ ಕಂಡುಹಿಡಿತೀರಿ ಅಂದರೆ, ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋದಾಗ ಆ ಹಿರಿಯ ನಾಗರಿಕಗಳೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾತಾಡ್ತಿರ್ತಾರಲ್ಲ, ಅಯ್ಯೋ ನನ್ನ ಸೊಸೆ ಹಿಂಗೆ ಅಂದ್ಬಿಟ್ಲು ಕಣೋ, ಅಯ್ಯೋ ಅಂದರೆ ಬಿಡೋ ಪರವಾಗಿಲ್ಲ, ಇಲ್ಲ ಕಣೋ ನನಗೆ ಮಾನಸಿಕವಾಗಿ ಭಾಳ ತುಂಬ ಮನೆ ಬಿಟ್ಟು ಹೋಗ್ಬೇಕು ಅಂತೀನಿ. ಒಳಗಡೆದು ದುಗಡನ ಅವರ ಸರಿಸಮಾನವಾದಂಥ ಹಿರಿಯ ನಾಗರಿಕರಲ್ಲಿ ಹೇಳ್ಕೊತಾರೆ ಅವರು. ಹೌದಾ? ಅಲ್ಲಿ ಇವೆಲ್ಲವೂ ಬರುತ್ತೆ. ಪ್ರಾಪರ್ಟಿದು ಬರ್ತದೆ, ಇದು ಬರುತ್ತೆ. ನನ್ನ ಮಗ ಹಿಂಗಂದ ಅವಳು ಹೆಂಡತಿ ಮಾತು ಕೇಳ್ಕೊಂಡು ನನಗೆ ಬೈದ ಅಂತ ಹೇಳೋದು ಬರ್ತದೆ, ಎಲ್ಲವೂ ಬರ್ತದೆ. ಹೆಂಡತಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ಇಲ್ಲಿ ಬಂದು ಹೇಳ್ಕೊತಿರ್ತಾರೆ. ಓಕೆ ಸರ್, ಒಳ್ಳೆ ಎರಡನೇದು, ನಮ್ಗೆ ಇದ್ರೊಳಗಡೆ ಇಡೀ ಇದರಲ್ಲಿ ಪೊಲೀಸ್ ಠಾಣೆಗೆ ಭೇಟಿ ಕೊಡೋದು. ಅದು ಪೊಲೀಸ್ ಠಾಣೆಗೆ ನಿಮ್ಮ ಏನಾದರೂ ಕಷ್ಟ ಇದ್ದಾಗ ನೀವು ಒಂದು ಹೋಗಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಅದು ಹೇಗಾಗಬೇಕು ಅಂತ ಹೇಳಿದ್ರೆ, ಪೊಲೀಸ್ ಠಾಣೆ ಮುಕ್ತ ನ್ಯಾಯಾಲಯ ನಾನು ಏನು ಹೇಳಿದಲ್ಲ ಆ ಥರದಲ್ಲಿ ಜನಸ್ನೇಹಿಯಾಗಿ ಇರಬೇಕು. ನೀವು ಹೋದ ತಕ್ಷಣವೇ ಏನ್ರಿ ಏನು ಬೇಕು ಕೂತ್ಕೊಳ್ಳಿ SI ಬರಲಿ, ಈ ಮಾತು ದರ್ಪದ ಮಾತುಗಳೇ. ಸೌಜನ್ಯತೆನ ಮೊದಲು ಅವ್ರು ಕಲಿಬೇಕು. ಸೌಜನ್ಯತೆ ಇಲ್ಲ, ಎಲ್ಲ ಇದೆ. ನಿಜವಲ್ಲ, ಪೊಲೀಸ್ ಸ್ಟೇಷನ್ದು ಕಾನೂನು ಹೀಗಿದೆ. ಸಬ್ ಇನ್ಸ್ಪೆಕ್ಟರ್ ಇಲ್ದಿದ್ರು ಏನಾಗಲ್ಲ. ಅಲ್ಲಿ SHO ಅಂತ ಒಬ್ಬ ಇದ್ದಾನೆ, ಸ್ಟೇಷನ್ ಹೌಸ್ ಆಫೀಸರ್. ಹೀ ಈಸ್ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು. ನಾನು ಕಂಪ್ಲೇಂಟ್ ಕೊಟ್ಟರೆ ಓದ್ಬಿಟ್ಟು ಅವನ ವಿವೇಚನೆಯನ್ನು ತಲೆ ಕರೆಕ್ಟಾಗಿ ಅಪ್ಲೈ ಮಾಡಿ FIR ಬರೀಬೋದು. ಅದು ಅವನೇ ಮಾಡಬೇಕು. ಆದರೆ ಅವನೇನು ಮಾಡ್ತಾನೆ, ಎಲ್ಲ ಓದ್ಕೋತಾನೆ. ಕೂತ್ಕೋರಿ SI ರೌಂಡ್ ಹೋಗಿದ್ದಾರೆ ಬರ್ತಾರೆ ಅಂತಾರೆ. ಇವನಿಗೇನು ಅದೇ ಕೆಲಸನ ಕೂತ್ಕೊಂಡಿರೋದು. ಹೌದು, ಎಷ್ಟು ಸಮಯ ವೇಸ್ಟು, ಮ್ಯಾನ್ ಪವರ್ ವೇಸ್ಟ್. ಇದನ್ನು ಮಾಡ್ಬೋದ್ರಿ, ಮಾಡೋದೇ ಅವನ ಕೆಲಸ. ಈಗ ಅದಕ್ಕೊಂದು ಬೈಪಾಸಿಂಗ್ ಮೆಥಡ್ ಏನು ಮಾಡ್ತಾರೆ, NCR ಬರೆಯೋ, ಒಂದು NCR ಅಕ್ನಾಲಜ್ಮೆಂಟ್ ಬರೆದು ಕಳಿಸ್ತಾ ಇರ್ತಾರೆ. ಅಂದರೆ ಬರೀ ಸಾಗ್ ಹಾಕೋ ಕೆಲಸ. ನಿಮ್ಗೆ ಯಾವತ್ತು ಅವ್ರಿಗೆ ಐ ಥಿಂಕ್ ದೇ ಹ್ಯಾವ್ ಟ್ರೈನ್ಡ್ ಲೈಕ್ ದಟ್. ಇದು ಒಂದು ಸಮಸ್ಯೆಯಿಂದ ತಕ್ಷಣ ಹೊರಗಡೆ ಬರ್ಬೇಕು ಅಷ್ಟೇ. ಶರ್ಕಿಂಗ್ ದೇರ್ ರೆಸ್ಪಾನ್ಸಿಬಿಲಿಟಿ, ಎಸ್ಕೇಪಿಸಮ್. ಆಮೇಲೆ ನೀವು ಫೋನ್ ಮಾಡಿ ಹೇಳಿದ್ರೆ, ಇಲ್ರಿ ಈಗ ಬೇಕಾದಷ್ಟು ಕಡೆ ನೋಡಿದ್ದೀರಾ ನೀವು, ಇನ್ಸಿಡೆಂಟ್ಗಳು ಪೇಪರ್ ಗೀಪರ್ಲೆಲ್ಲ ನೋಡಿರ್ತೀರ. ಅಲ್ಲೂ ಹೇಳ್ತಾರೆ ಯಾವುದೇ ದೂರುಗಳು ಬಂದಿಲ್ಲ ಅಂತ. ಪೇಪರ್ ನೋಡೋದ್ನಾದ್ರೂ ಬರ್ಕೋಬೇಕಲ್ಲ. ಹೌದು ಅಲ್ವಾ? ಹೌದಾ? ಅಂದರೆ ಎಲ್ಲೋ ಅನ್ಸಲ್ವಾ ಸರ್, ಇವತ್ತಿನ ವಾಸ್ತವ ಸ್ಥಿತಿ ನೋಡಿದಾಗ ನಮ್ಮ ಈ ಕಾನ್ವರ್ಸೇಷನ್ ಹೌದು ಎಲ್ಲೋ ಅಂದರೆ ದೂರ ಇದೆ, ಅಂದರೆ ವಾಸ್ತವತೆಗೆ ಎಲ್ಲೋ ಹತ್ರ ಆಗ್ತಾ ಇಲ್ಲ ಸರ್. ನಿಜ, ಏನೋ ಒಂದು ಅರಣ್ಯ ರೋಧನ ಆಗ್ತಾ ಇದೆ. ಕೆಲವೊಂದ್ಸರಿ ನೀವು ನಾನೇ ಕಂಪ್ಲೇಂಟ್ ತಗೊಂಡು ಹೋಗ್ಕೊಟ್ರೆ, ಇಲ್ಲ ಸರ್ ಬರೋದಿಲ್ಲ, ಅಲ್ಲಿ ಹೊಡೆದಾಡ್ತಿದ್ದಾರೆ ಸರ್, ರಕ್ತ ಬೀಳಲಿ, ಇಲ್ಲ ಯಾರ್ದಾದ್ರು ಬಾಡಿ ಬೀಳಲಿ ಬರ್ತೀವಿ ಸರ್ ಅಂತಾರೆ. ಈ ವರ್ಡ್ ಉಪಯೋಗಿಸ್ಲಿಲ್ಲ ಅಂದರೆ ಕೇಳಿ ಪೊಲೀಸರು. ಹೌದಾ? ಆಯ್ತಣ್ಣ, ನಿಮ್ಮ ಇದ್ರ ಮುಂದ್ಗಡೆ ಸ್ಟೇಷನ್ ಮುಂದೆ ಬಾಡಿ ಬೀಳ್ಬೇಕು, ಅವಾಗ ಬಂದು ನೀನು ತಗೋತೀಯ ಅಂತ. ಹಂಗೂ ಇರ್ತಾರೆ, ಅಂಥ ಸೋಮಾರಿಗಳು ಇರ್ತಾರೆ. ಅಲ್ಲಿ ಬಿದ್ದಿದೆ ನಿಜ ರೀ, ಯಾರೂ ಬಂದು ಕಂಪ್ಲೇಂಟೇ ಕೊಟ್ಟಿಲ್ಲಲ್ಲ ಅಂತ. ಹಾಗಾದ್ರೆ ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಬಂದೆ ನೀನು? ಅವ್ರದ್ದು ಇದು ಒಂದು ಸ್ಲೋಗನ್ ಇದೆ ನೋಡಿದ್ಯಾ, ಅವ್ರದ್ದು ಸಿಂಬಲ್ ಒಳಗಡೆ ಒಂದಿದೆ, ಟು ಸೇಫ್ ಗಾರ್ಡ್ ದಿ ಪೀಪಲ್ ಅಂತ. ನಾವೇನಂದ್ರೆ ಟು ಸೇಫ್ ಗಾರ್ಡ್ ದಿ ಪೀಪಲ್ ಇದೆ ಅವರು ಇದರಲ್ಲಿ. ನೀನು ಟು ಸೇಫ್ ಗಾರ್ಡ್ ದಿ ಪೀಪಲ್ ಅಂದಮೇಲೆ, ಟು ಸರ್ವ್ ದಿ ಪೀಪಲ್ ಅಂದಮೇಲೆ ನಿನ್ನ ಇದೇನು ಅಂದ್ರೆ ನಿನ್ನ ಕಾಕಿ ಹಾಕೊಂಡಿದ್ಯಾ, ಮಂತ್ಲಿ ಸಂಬಳ ಬರ್ಕೊಂಡಿದೆ. ಸರ್ಕಾರದ ಕೆಲಸ ದೇವರ ಕೆಲಸ. ನಮ್ಮ ಗುಂಡರಾಯರಿದ್ದಂಥ ಟೈಮಲ್ಲಿ ಬರ್ದಿದ್ದು, 75 ಇರಲಿ.
ಅದರಿಂದ ನಾನು ಕೇಳೋದೇನೆಂದರೆ, ಅಲ್ಲ, ಈಗ ಪ್ರಮಾಣ ವಚನವನ್ನು ಎಲ್ಲರೂ ಏನೋ ಸಮಾಜದ ಹಿತಕ್ಕೋಸ್ಕರ ತಗೊಳ್ತೀವಿ ಅಂತಾನೆ ಪ್ರಮಾಣ ಮಾಡ್ತಾರೆ ಸರ್. ಒಂದು ಆ ವಿಚಾರದಲ್ಲಿ ನಾನು ಯಾಕೆಂದರೆ ಸ್ವಲ್ಪ ಕಾಂಟ್ರವರ್ಸಿನೂ ಆದರೂ ಆಗ್ಬೋದು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಗಾಂಧೀಜಿಯವ್ರ ಕಡೆಯಿಂದ ಬಂತಲ್ಲ, ಅದೇ ನೀವು ಸ್ವಲ್ಪ ಸುಮ್ಮನೆ ಹಾಗೆ ಥಿಂಕಿಂಗ್ 5 ನಿಮಿಷ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಕಡೆಯಿಂದ ಸ್ವಾತಂತ್ರ್ಯ ಬಂದಿದ್ರೆ ಹೇಗಿರ್ತಿತ್ತು ಭಾರತ? ಹೀಸ್ ಕರೇಜಿಯಸ್ ಮ್ಯಾನ್ ಅಂದರೆ ನಾವು ಅದನ್ನ ಅಲ್ಲ ಹೇಗಿರ್ತಿತ್ತು ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಹೋರಾಟ ಮಾಡಿ ಒಂದಷ್ಟು ಬ್ಲಡ್ ಶೆಡ್ ಆದ್ರೂ ಆಗಲಿ ಏನೂ ಇಲ್ಲ. ನೀವು ಈಗ ಎಲ್ಲರೂ ಆಲ್ ಓವರ್ ವರ್ಲ್ಡ್ ನಿಮ್ಮ ಕಾಂಟೆಕ್ಸ್ಟ್ ಏನು, ಯಾವ ಉದ್ದೇಶದಿಂದ ಅಥವಾ ಯಾವ ದೃಷ್ಟಿಕೋನದಿಂದ ಇದನ್ನ ಹೇಳ್ತಾ ಇದ್ದೀವಿ? ಅವತ್ತು ಆ ಥರದ ಬಂದಿದ್ದರೆ ಇವತ್ತು ಈ ಪೊಲೀಸ್ ಸ್ಟೇಷನ್ಗಳು ಹೀಗೆ ಇರ್ತಿರ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ನನ್ನ ದೇಶ ಮೊದಲು, ನನ್ನ ದೇಶ ಮೊದಲು, ಆಮೇಲೆ ನೆಕ್ಸ್ಟ್ ಅಂತ ಹೇಳೋದು ಬರ್ತಿತ್ತು. ಅಲ್ಲ, ಇನ್ನು ಮಹಾತ್ಮ ಗಾಂಧೀಜಿ ಅವ್ರದ್ದು ಉದಾತ್ತ ಚಿಂತನೆಗೆಲ್ಲೋ ನಾವು ಇದನ್ನು ಕಂಪೇರ್ ಮಾಡಿದಾಗ ಹೌದು ಅನ್ಸುತ್ತಾ ಸ್ವಲ್ಪ ಕಡಿಮೆ ಅನ್ನಿಸ್ತದೆ. ನಾನು ಒಪ್ಕೋತೀನಿ, ಆಗ್ಬಿಟ್ಟಿದೆ. ಆದರೆ ನಮ್ಮ ಏನಾಗುತ್ತೆ, ಇದು ಹಿತ್ತಲ ಗಿಡ ಮದ್ದಲ್ಲ. ನಮ್ಮ ಗಾಂಧೀಜಿಯ ತತ್ವನ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ತೊಗೊಂಡು ಅವರು ಹೋರಾಟ ಮಾಡಿ ಅವ್ರು ಇದು ಮಾಡಿದ್ರು. ನೆಲ್ಸನ್ ಮಂಡೇಲಾ ಮಾಡಿದ್ದು ಇವತ್ತು ಅಲ್ಲಿ ಆಫ್ರಿಕಾದಲ್ಲಿ ಹೋಗಿ ನೋಡಿದರೆ ಹೇಗಿರ್ತದೆ ಅಂತ. ಗಾಂಧೀಜಿಯ ತತ್ವಗಳನ್ನ ತಗೊಂಡು ಬೇರೆ ಬೇರೆ ದೇಶಗಳಲ್ಲಿ ಕೆಲವೊಂದು ಕಡೆ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಆದರೆ ಅವ್ರು ಹೇಳಿದ್ದು ಇಲ್ಲಿ ಆಗ್ತಾನೆ ಇಲ್ವಲ್ಲ. ರಾಮರಾಜ್ಯ ಆಗಬೇಕು ಅಂದರೆ ರಾತ್ರಿ 12 ಗಂಟೆಯಲ್ಲಿ ಒಬ್ಬ ಒಂಟಿ ಮಹಿಳೆ ಯಾರದೇ ಒಂದು ತೊಂದರೆ ಇಲ್ದೇ ನಿಜವಾದ ಸ್ವಾತಂತ್ರ್ಯ ಅಂದರು. ಅದಕ್ಕೆ ನಮ್ಮ ಹೋರಾಟಗಾರರು ಹೇಳ್ತಾರಲ್ಲ, ಎಲ್ಲಿಯ ಸ್ವಾತಂತ್ರ್ಯ, ಏನು ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ. ಹಾಡುಗಳು ಅದಕ್ಕೆ ಕ್ರಾಂತಿಕಾರಿ ಗದ್ದರ್ ಅವರು ಹಾಡುಗಳು ನಮ್ಮನ್ನೆಲ್ಲ ಇನ್ಸ್ಪಿರೇಷನ್. ಗದ್ದರ್ ಹಾಡುಗಳು ಕೆಲವೊಂದು ಟೈಮಲ್ಲಿ. ಆದರೂ ಕೊನೆಗೆ ಗದ್ದರ್ ಅವರು ಕೊನೆಯ ದಿನಗಳಲ್ಲಿ ಎಲ್ಲಿಗೆ ಹೋದರು, ಮೆಡಿಟೇಷನ್ ಮಾಡಿಕೊಂಡು ಸುಮ್ಮನೆ ಬೇಡಪ್ಪ ಇವೆಲ್ಲ, ಇದು ನನ್ನ ಹೋರಾಟಗಳು ಇಷ್ಟೇ ಸಾಕು ಅಂದರೆ ಅಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಈಗ ನಾವು ಎಷ್ಟೇ ಮಾತನಾಡಿದರೂ ಕೊನೆಗೆ ನಿರಾಶಾವಾದ ಅಂತೂ ಇರಬಾರ್ದು. ಒಂದಿಷ್ಟು ಆಶಾಭಾವನೆ ಬರಲೇಬೇಕು, ಒಂದಿಷ್ಟು ಭರವಸೆಯ ಬೆಳಕಿನ ಕಿರಣ ನಮ್ಮ ಜನರನ್ನು ತಲುಪಬೇಕು ಅನ್ನೋದೇ ಈ ಒಂದು ಸಂಭಾಷಣೆಯ ಪ್ರಮುಖ ಉದ್ದೇಶ. ಇನ್ನು ಯಾವೆಲ್ಲ ಕಾರಣಗಳಿಗಾಗಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಳ್ಬೇಕು? ಒಂದು, ನೀವು ಅದು ನಿರಾಶಾಭಾವನೆ ಆ ಪಾರ್ಟಿಗೆ ಹೇಳ್ತೀನಿ. ಮನುಷ್ಯ ಯಾವತ್ತೂ ಕನಸು ಕಾಣ್ತಾನೆ ಇರಬೇಕು. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದ್ರೂ ಆಗಲಿ, ಇಲ್ಲ ಈಸ್ಟ್ಮನ್ ಕಲರ್ ಆದರೂ ಆಗಲಿ. ಏನು ಕಲರ್ ಸರ್? ಈಸ್ಟ್ಮನ್ ಕಲರ್ ಅಂತಾರಲ್ಲ, ಆಯಿತಾ? ಕನಸು ಯಾಕೆ ಕಾಣಬೇಕು ಅಂದರೆ, ಆಮೇಲೆ ಹಿರಿಯರು ಹೇಳ್ತಾರೆ ಬೆಳಗ್ಗೆ ಹೊತ್ತು ಬಿದ್ದು ಕನಸು ಭಾಳ ನಿಜ ಆಗ್ಬಿಡ್ತೇವೆ ಕಣೋ ಅಂತಾರಲ್ಲ. ನಿಮ್ಮ ಕನಸೇನಿರಬೇಕು, ನಾಳೆ ನಾನು ಹಿಂಗೆ ಆಗಬೇಕು, ನಾನು ಈ ಥರ ಬೆಳಿಬೇಕು. ಅಟ್ಲೀಸ್ಟ್ ಆ ಕನಸಿದ್ರೆ ನಿಮಗೆ ಆಶಾಭಾವನೆ ಇರ್ತದೆ. ಆ ಕನಸನ್ನ ನೀವು ಕಾಣಲೇ ಇಲ್ಲ, ನೀನೇ ಹುಟ್ಟಿಸ್ಕೊಳ್ಳಿಲ್ಲ ಅಂದರೆ ನಿರಾಶಾ ಭಾವನೆ ಕಡೆಗೆ ಹೋಗ್ತೀರಿ, ಡಿಪ್ರೆಷನ್ಗೆ ಹೋಗ್ತೀರಿ. ಈ ಯಂಗ್ ಜನ್ರೇಷನ್ನು ಹಲವಾರು ಚಟಗಳಿಗೆ ಹೋಗಿ ಇದಾಗ್ತಾರಲ್ಲ, ದಾಸರಾಗೋದು ಜೊತೆಯಲ್ಲಿ ಸಣ್ಣ ಸಣ್ಣ ಕಾರಣಗಳಿಗೆ ಹೋಗ್ತಾರೆ. ಮೊಬೈಲ್ ಕೊಡಿಸ್ಲಿಲ್ಲ, ಮೊಬೈಲ್ ನೋಡ್ತಿದ್ದಕ್ಕೆ ಅಪ್ಪ ಬೈದರು, ಕರೆಕ್ಟ್, ನನ್ನ ಕೈಯಿಂದ ಮೊಬೈಲ್ ಕಿತ್ಕೊಂಡ್ರು. ಇಷ್ಟಕ್ಕೇ ತನ್ನ ಜೀವನನೇ ಅಂತ್ಯ ಮಾಡೋಕ್ಕಂಥ ಒಂದು ಬರ್ತಾ ಇದೆ, ಒಂದು ಕೆಟ್ಟ ಮನಸ್ಥಿತಿ. ಇವತ್ತು ಜೀವನ ಏನು ಅಂತಲೇ ಅರ್ಥ ಮಾಡ್ಕೊಳ್ತಿದ್ದ ಟೈಮ್ನಲ್ಲಿ ನಾವು ಅವ್ರಿಗೆ ಅದನ್ನು ಹೇಳ್ಕೊಡ್ಬೇಕು. ಒಂದು, ಮತ್ತು ಎಲ್ಲ ವ್ಯವಸ್ಥೆಗಳು ಫೇಲು ಆದಾಗ ಕೊನೆಗೆ ನಾವು ಬಾಗಿಲು ತಟ್ಟೋದು ನ್ಯಾಯಾಂಗದ ಬಾಗಿಲನ್ನ ತಟ್ಟೋದು. ಅಲ್ಲಿ ಇನ್ನೊಂದಷ್ಟು ನಂಬಿಕೆನ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಒಬ್ಬ AC ಅಸಿಸ್ಟೆಂಟ್ ಕಮಿಷನರು ಅಥವಾ ತಹಶೀಲ್ದಾರ್ ನನ್ನ ಪರವಾಗಿ ಏನೂ ಬರೀಲಿಲ್ಲ ಅಂದಾಗ AC ಹತ್ರ ಹೋಗ್ತೀವಿ. AC ಮಾಡಲಿಲ್ಲ ಅಂದಾಗ ಕೊನೆಗೆ MLAಗೆ ಹೇಳ್ತೀವಿ, DC ಹೇಳ್ತೀವಿ. ಏನೂ ಆಗಲಿಲ್ಲ ಅಂದಾಗ ನ್ಯಾಯಾಂಗದ ವ್ಯವಸ್ಥೆ ಇನ್ನೂ ಒಂದಷ್ಟು ಇದೆ, ಬದುಕಿದೆ, ಅಲ್ಲಿ ನನಗೆ ನಿಜವಾದ ನ್ಯಾಯ ಸಿಗುತ್ತೆ ಅಂತ ಹೇಳ್ತೀವಿ. ಸ್ವಲ್ಪ ಲೇಟ್ ಆಗ್ಬೋದು. ತಾವು ಹೇಳಿದ್ರಿ ಜಸ್ಟಿಸ್ ಡಿನೈಡು, ಇದ್ರ ಬಗ್ಗೆ ಡಿಲೈಡ್. ಬಟ್ 100% ನಮ್ಗೆ ಗೊತ್ತಿರೋ ಹಾಗೆ ನನ್ನ ನಂಬಿಕೆಯ ಮೇಲೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಭಾಳಷ್ಟು ನಂಬಿಕೆಯನ್ನು ಇಟ್ಟಿದ್ದೀವಿ. ಆದರೆ ಅದನ್ನು ಗೌರವದೊಂದಿಗೆ ನೀವು ಆ ವೃತ್ತಿಯನ್ನು ಈಗಲೂ ಕೂಡ ಆರಾಧಿಸ್ತಾ ಇದ್ದೀರಿ. ನಾನು ನನ್ನ ಈ ಫಿಲಮ್ಗಳ ಮೇಲೆಲ್ಲ ಕೇಸ್ ಹಾಕಿದ್ದು ಅಮೃತೇಶ್ ಹೆಸರು ಹಿಡಿದು ಬೈದರೆ ನಾನು ಏನೂ ಮಾತಾಡೋಲ್ಲ. ಅಲ್ಲೊಬ್ಬ ಫೂಟ್ ಲಾಯರ್ ಅಮೃತೇಶ್ ಇದನ್ನು ಹೋಗೋ ಅಂತ ಹೇಳಿದ್ರು. ಒಂದು ಡೈಲಾಗ್ ಬರ್ತದೆ. ಹೌದು, ಯಾಕೆ ಹಂಗೆ ಅಂತಾರೆ ಸರ್? ಅಲ್ಲ, ಅಂದರೆ ಅದು ಇದಕ್ಕೆ ಬಂದಿರೋದು ಯಾಕೆ? ಅದರ ಮೂಲ ಏನು? ಅಂದರೆ ಫುಡ್ ಲಾಯರ್ ಅಂದರೆ ಈಗ ನೀವು
ನೀವು ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಹಾಕ್ತೀನಿ ಇದಕ್ಕೆ ಉಲ್ಟಾ. ಫಿಲಮ್ಗೆ ಹೋಗ್ತಿಲ್ಲ ಗಾಂಧಿ ಕ್ಲಾಸಲ್ಲಿ ಕೂತಿದ್ದ ಅಂತ ಕೇಳ್ತಾರೆ, ಏನಂತೀರಿ? ಕರೆಕ್ಟ್. ಅದು ಏನು ಗಾಂಧಿ ಕ್ಲಾಸ್ ಅಂದ್ರೆ ಕಡಿಮೆ ಅನ್ನೋ ಪೂರ ಕೆಳಮಟ್ಟದಲ್ಲಿ ಕೂತಿದ್ದ ಅಂತ ಹೇಳಾಗೆ. ಹಾಗೇನೆ ಫೂಟ್ ಲಾಯರ್ ಅಂದ್ರೆ ಅವನು ನಡ್ಕೊಂಬರ್ತಾನೆ, ಬೇರೆಯವರೆಲ್ಲ ಕಾರು ಇದರಲ್ಲಿ ದೊಡ್ಡ ಇದ್ರಲ್ಲಿ ಬರ್ಬೋದು. ಫುಟ್ ಲಾಯರ್ ಅಂದ್ರೆ ಸರಳ ವ್ಯಕ್ತಿಗೆ ಆ ರೀತಿಯಾಗಿ ಒಂದು ಇವರ ಮಾಡ್ತಿದ್ದಾರೆ. ಇವತ್ತು ಅಂದ್ರೆ ಪದ ಬಳಕೆ ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರು ನಿಮಗೆ. ಇವತ್ತು ನಾಳೆ ಗುರುವಂದನಾ ಇದಿದೆ, ಗುರು ಪೂರ್ಣಿಮೆ. ಗುರು ಅಂತ ಹೇಳೋಂಥ ಶಬ್ದನ ನೀವು ಎಷ್ಟು ಈಸಿಯಾಗಿ ಬಳಸಕ್ ಶುರು ಮಾಡಿದ್ದೀರಿ. ಬರ ಗುರುಲಿ ಹಾ ಏನ್ ಗುರು ಅಂತ ಆ ಥರ. ಹೌದಾ? ಏನಮ್ಮ ಗುರು ಚೆನ್ನಾಗಿದ್ಯಾ ಅಂತ ಅಂದ್ರೆ ಆ ಗುರು. ಇನ್ನು ಪದ ಬಳಕೆಗೆ ನಾನು ಇನ್ನೊಂದು ಇದನ್ನು ಹೇಳ್ತೇನೆ, ಅಂದ್ರೆ ನಿರ್ದಾಕ್ಷಿಣ್ಯ ಕರೆಯುವಾಗ ಅಥವಾ ಅಂದರೆ ನೀವು ಆ ಗುರುನ ಆ ಸ್ಥಾನಕ್ಕೆ ನೀವು ಇದನ್ನೇ ತೆಗೆದುಬಿಟ್ರಿ. ಇನ್ನು ಮಹಾಭಾರತ ರಾಮಾಯಣದ ಬಗ್ಗೆ ನಿಮ್ಮ ಮನೆಯ ಪಕ್ಕದಲ್ಲೋ ಇಲ್ಲ ಮದುವೆ ಟೈಮಲ್ಲೋ ಇಸ್ಪಿಟ್ ಆಡ್ತಾ ಕೂತಿರ್ತಾರೆ, ಏನಂತೀರಿ? ಜೂಜ್ ಆಡ್ತಾರೆ ಅಂತ. ಹಾಂ, ಜೂಜು ಆಡಲ್ಲ, ಅವರು ಮಹಾಭಾರತ ಕೂತವರು. ಹೌದಾ? ಹಂಗೆ ಹೇಳ್ತಾರ ಇರ್ಬೋದು ಅಂದ್ರೆ ಕರೆಕ್ಟ್. ಒಬ್ಬೊಬ್ರು ಅದನ್ನ ಅಲ್ಲಿಗೆ ಇದು ಮಾಡ್ತೀರಿ. ಅಂದ್ರೆ ನಾವು ಪದ ಬಳಕೆಯನ್ನ ನಾವಾಗೆ ಕಡಿಮೆ ಮಾಡ್ಕೊತಾ ಇದೀವಿ. ಅಲ್ಲಿ ಇನ್ನೊಂದು ಕಡೆ ನನ್ನ ಕರಿಕೋಟಿನ ಬಗ್ಗೆನೇ ಜುಡಿಷಿಯರಿ ಬಗ್ಗೆನೇ ಕೆಲವೊಂದು ಡೈಲಾಗ್ ಬರ್ತದೆ. ಅದಕ್ಕೆ ನಾನು ಹೇಳೋದು, ವೃತ್ತಿಯ ಬಗ್ಗೆ ನಾನು ಎದ್ದು ನಿಲ್ತೀನಿ ಯಾವತ್ತಿದು. ಇವತ್ತು ನಿಮ್ಗೆ ಮೊಸರು ಬದುಕು, ಬದುಕು ಹೇಗಾದ್ರು ನಡುತ್ತೆ, ಬಟ್ ನಮ್ಮ ವೃತ್ತಿ, ಆ ವೃತ್ತಿ ಗೌರವ ಇರಬೇಕು. ನಿಮಗೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಈಗಿರೋರು KH ಪಾಟೀಲ್ ಅಲ್ಲ, ಈಗಿರೋರು HK ತಂದೆ KH ಪಾಟೀಲ್ ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಲಾ ಕಾಲೇಜ್ ಒಳಗಡೆ ಅದು ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತಿತ್ತು. ಅವರೆಲ್ಲ ಕಾಮನ್ ಅಲ್ಲ, ಲಾ ಕಾಲೇಜ್ ಫೈನಲ್ ಹುಡುಗರು. ಇವರು ಉದ್ದುದ್ದ ಭಾಷಣ ಮಾಡ್ತಿದ್ರು, ಹಿಂದ್ಗಡೆ ಅವರೆಲ್ಲ ವಿಶಿಲ್ ಹೊಡಿತಿದ್ರು, ಇದೆಲ್ಲ ಮಾಡ್ತಿದ್ರು. ಈ ಅಪ್ಪ ಹಿರಿಯ ಮತ್ಸದ್ದಿ ಸಹಕಾರ ಇದು ಭಾಳ ಗೌರವ ಇದೆ. ನಾನು ಅವ್ರ ಮುಂದೆಲ್ಲ ನಡೆಸಿದ್ದೀನಿ. ಅವ್ರು ಏನಂದ್ರು, ಏನ್ರ ಒಳ್ಳೆ ಹಮಾಲ್ರಂಗ್ ಮತ್ತು ಗಲಾಟೆ ಮಾಡ್ತಿರಲ್ಲ ಅಂದ್ಬಿಟ್ಟು. ಇಷ್ಟೇ ನಡೆದಿದ್ದು, ಇಷ್ಟೇ ರೀ. ಮಾರನೇ ದಿನ ಬೆಳಿಗ್ಗೆ APMC ಆಡ್ಲಿ ಹಮಾಲ್ರು ಅವ್ರಿಗೆ ನಮ್ಮನ್ನು ಹೋಲಿಸಿದ್ರು ಅಂತ ಸ್ಟ್ರೈಕ್ ಮಾಡಿದ್ರು. ಅರ್ಥ ಅವನವನ್ಗೆ, ಇವನ್ ಚಪ್ಪಲ್ ಹೊಲಿಯವನ್ಗೂ ಸಹ ಅವನದೇ ಆದಂತ ಸ್ವಾಭಿಮಾನ ಇದೆ. ಯಾವುದು ದೊಡ್ಡ ವೃತ್ತಿ ಜೀವನದಲ್ಲಿ ಅಲ್ಲ, ಈಗಾಗಲೇ ನೋಡಿದಿರಿ, ದೊಡ್ಡ ಸುದ್ದಿ ಆಗಿದ್ದು ನೋಡಿದಿರಿ, ಹೊಲಗೇರಿ ಅನ್ನೋ ಪದ ಪ್ರಕರಣ ಹೇಗಾಯ್ತು. ಹಾ, ಅದಕ್ಕೆ ಹೇಳಿದ್ದು, ನನ್ನ ಕರಿಕೋಟಿಗೆ ಎಲ್ಲೇ ಚ್ಯುತಿ ಬಂದ್ರು ನಾವು ರೈಸ್ ಮಾಡೋಣ. ಹೌದು, ಅಮೃತೇಶ್ ಅಂತ ನೀನು ಏನಾದರೂ ಬೈಕೊಂಡು ಹೋಗೋ, ನಾನು ಸುಮ್ಮನೆ ತಲೆ ಕೆಳಗಡೆ ಹಾಕೊಂಡು ಹೋಗ್ತಾ ಇರ್ತೀನಿ. ಏನು ಅಷ್ಟೇ ತಾನೇ ಬೈದೆ ತಾನೆ. ಒಂದು ಮಾವಿನ ಹಣ್ಣು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ದೊಂಬರಾಟ ಅನ್ನೋ ಪದಕ್ಕೂ ಹಂಗೆ. ಹಾಂ, ಹೌದು. ಈಗ ನಾನೊಂದು ಮಾವಿನ ಹಣ್ಣು ನಿಮಗೆ ಕೊಡ್ತೀನಿ, ನೀವು ತೊಗೊಳ್ಳಿಲ್ಲ ಆದ್ರೆ ಏನು ಮಾಡ್ತೀನಿ, ನಾನು ಹಿಂದಕ್ಕೆ ತೊಗೋಬೇಕಲ್ಲ. ಹೌದು, ಹಾಗೆ ಅಮೃತೇಶ್ ಅಂತ ನನಗೆ ಬೈದ್ರಿ, ನಾನು ತಗೊಳ್ಳಿಲ್ಲ, ನಿಮಗೆ ರಿಟರ್ನ್ ಹೋಗುತ್ತೆ. ಯಾಕೆ ಈ ಸಿಂಪಲ್ ಪದ ಅರ್ಥ ಮಾಡ್ಕೊಳ್ಳಲ್ಲ? ನ್ಯಾಯಾಂಗದ ಒಳಗಡೆ ಇವತ್ತು ಸಹ ಅಂಥ ಕಲುಷಿತವಾಗಿಲ್ಲ. ನ್ಯಾಯಾಂಗ ಇನ್ನೂ ಇದೆ, ಬದುಕಿದೆ, ಬದುಕ್ತಾನೂ ಇರ್ತದೆ. ಮುಂದೊತ್ತರೆಗೂ ಮಾತನಾಡಿದ್ದು ಸವಾಲುಗಳು ಹಿಂಗಿದಾವೆ. ಹೌದು, ಅದನ್ನ ಎದುರಿಸೋಕೆ ನಾವು ಸಿದ್ಧ ಆಗ್ಬೇಕು. ಆಮೇಲೆ ಏನಂದ್ರೆ ನಿಮಗೆ ಪೇಷನ್ಸ್ ಇರಬೇಕು. ಎರಡನೇದು, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಅಲ್ಲಿ ಬೈಪಾಸು ಎಂಟ್ರಿಗಳನ್ನ ಮಾಡಬಾರ್ದು. ನಾನು ಕೆಲವೊಂದು ಸರಿ ನಾನೇ ಮಾತಾಡ್ಕೊಳ್ತೀನಿ. ಯಾಕೆ ಅಂತೇಳಿದ್ರೆ ನಮ್ಮಲ್ಲೂ ಸಹ ಹಲವಾರು ಕಾರಿಡಾರ್ ನ್ಯೂಸ್ಗಳಲ್ಲಿ ಬರ್ತವೆ. ನ್ಯಾಯಾಂಗದಲ್ಲಿ ಹಿಂದಿನ ದಿನ ಒಂದು FIR ಆಗುತ್ತೆ, ಯಾರೋ ಒಬ್ಬ ಸೆಲೆಬ್ರಿಟಿ ಮೇಲೆ. ಅದಕ್ಕೇನು ಕನ್ನಡದಲ್ಲಿ ಏನು ಹೇಳ್ತಾರೇನೋ, ಭಾಳ ದೊಡ್ಡ ಸೆಲೆಬ್ರಿಟಿಗಳು ಅವರು ಇವ್ರ ಮೇಲೆ ಡೈರೆಕ್ಟಾಗಿ ಹೈಕೋರ್ಟಿಗೆ ಬಂದು ಬೆಳಿಗ್ಗೆ ಅವ್ರು ದೊಡ್ಡ ವಕೀಲರು ನಿಂತ್ಕೊಂಡು, ಸ್ವಾಮಿ ನಮ್ಮ ವಕೀಲರು ನಮ್ಮ ಕಕ್ಷಿದಾರನಿಗೆ ಹಿಂಗೆ ನಿನ್ನೆ FIR ಹಾಕ್ಬಿಟ್ಟಿದ್ದಾರೆ, ಅದು ಅರ್ಜೆಂಟಾಗಿ ತಗೋಬೇಕು ಅಂತಾರೆ. ನಾನು ಒಂದು ಕ್ವಶನ್ ಅದಕ್ಕೆ ರೈಸ್ ಮಾಡ್ತಾ ಇರ್ತೀನಿ, ಯಾವ ಜನರ ಬಾಡಿಗಳು ಕೇಳ್ತಿರ್ತೀನಿ, ನೀವು ಸ್ಪೆಷಲ್ ದರ್ಶನ ಕೊಡ್ತಿರಲ್ಲ ದೇವಸ್ಥಾನಗಳಲ್ಲಿ, VIP ದರ್ಶನ, ಅದೇ ಥರ ಮೇಲ್ಕೂತ ನ್ಯಾಯಾಧೀಶರು ವಿವೇಚನೆಯನ್ನು ಉಪಯೋಗಿಸಿ ನಿನಗಿಂತ ಹೆಚ್ಚು ಜನ ಜೈಲಲ್ಲಿ ಕೊಳಿತಿದ್ದಾರೆ, ಬೇಲ್ಗಾಗಿ ಕಾಯ್ತಾ ಇದ್ದಾರೆ, ನೀನು ಸರದಿಲ್ಲಿ ಬಾ ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳೋದು ಹೌದಲ್ಲ? ಅದ್ರೇನು ಮಾಡ್ತಾರೆ, ಬದನೆಕಾಯಿ ಥರ. ಹಾಂ, ಅದ್ರೇನು ಮಾಡ್ತಾರೆ, ಹೌದಲ್ರಿ ಏನಾಯ್ತು ರೀ ಅಂತ, ಸ್ವಾಮಿ ಹಾಗಾಯ್ತು ಹೀಗಾಯ್ತು ಅಂತ ಎಲ್ಲ ಹೇಳ್ತಾರೆ. ಅವೆಲ್ಲ ಪಾಯಿಂಟ್ಸು 230 ತಗೋರಿ. ಅದನ್ನ ನಾನು ಕ್ರಿಟಿಸೈಸ್ ಮಾಡ್ತೀನೋ ಅಲ್ಲ, ಅದನ್ನು ವಾಸ್ತವ ಸ್ಥಿತಿ ಹೇಳ್ತೀನೋ, ಎರಡೂ
ಅವರ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಬಿಟ್ಟಿದ್ದೀನಿ. ನೀವು ಸ್ಪೆಷಲ್ ಡೋರ್ ಎಂಟ್ರಿ ಕೊಡಬೇಡಿ. ಪರಪ್ಪನ ಅಗ್ರಹಾರದಲ್ಲಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಜೈಲುಗಳಲ್ಲಿ ಕೊಳಿತಾ ಇರೋಂಥವ್ರು. ಯಾಕೆ ಅಂತ ಹೇಳ್ತೀನಿ, ಅವ್ನು ನಿರಪರಾಧಿ ಆಗಿರಲೇಬಹುದು, ಇಲ್ಲ ಅಪರಾಧಿ ಮಾಡಿದ್ದರೂ ಇರ್ಬೋದು. ಅವನ ದೈನಂದಿನ ಜೀವನ ಆರ್ಟಿಕಲ್ 21 ಒಳಗೆ ಪರ್ಸನಲ್ ಲಿಬರ್ಟಿ ಸುಮ್ಮನಾದರೂ ಹಾಳು ಮಾಡಿದ್ರಲ್ಲ. ಈ ಕ್ರಿಮಿನಲ್ ಜಸ್ಟಿಸ್ ಒಳಗಡೆ ನಾಳೆ ಅವನು 6 ವರ್ಷನೋ ಜೈಲಲ್ಲಿದ್ದು ಕೊನೆಗೆ ನಿರಪರಾಧಿ ಅಂತ ತೀರ್ಮಾನ ಆದರೆ ಆ 6 ವರ್ಷಗಳದ್ದು ನೀವೇನು ಅವನಿಗೆ ಕಾಂಪನ್ಸೇಟ್ ಮಾಡ್ತೀರಿ? ಜೀವನಾಂಶ ಏನು ಕೊಡ್ತೀರಾ? ಅವನು ಪಾಪ ಬಡವ, ದೊಡ್ಡ ವಕೀಲರನ್ನ ಇಟ್ಕೊಳಕ್ಕಾಗಿಲ್ಲ. ಪಾಪ ಯಾರೋ ಒಬ್ಬ ವಕೀಲರ ನಡೆಸಿ ಕೊನೆಗೆ ಅವನ್ನ ನಿರಪರಾಧಿ ಮಾಡ್ತೀವಿ. ಅದೇ ಜಾಗದಲ್ಲಿ ಅದೇ ಇದರಲ್ಲಿ ಒಂದಿನ ಜೈಲು ಒಳಗಡೆ ಕೂತವನು ದೊಡ್ಡ ವಕೀಲನ ಇಟ್ಟು ಮಾರನೇ ದಿನನೇ ಜೈಲಿಂದ ಹೊರಗಡೆ ಬರ್ತಾನೆ. ಈ ತಾರತಮ್ಯ ಬೇಡ ಅಂತ, ಪವಾಡಗಳು ಬೇಡ ಅಂತ. ಈ ತಾರತಮ್ಯ ಪವಾಡ ಎರಡೂ ಬೇಡ. ನೇರವಾಗಿ ನನ್ನ ಇದು ಸರ್. ಈಗ ಇನ್ನೊಂದು ಕೇಳೋಣ, ಈ IPC ಸೆಕ್ಷನ್ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ BNSS ಭಾರತೀಯ ನಾಗರಿಕ ಸಂಹಿತೆ, ಅದ್ರ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸ್ಬೋದು, ಅದ್ರ ಮಹತ್ವ? ಸರ್ ಏನೂ ಇಲ್ಲ. ನಿಮ್ಮ ಹಳೆಯ ರಮ್ಮನ್ನು ಹೊಸ ಬಾಟ್ಲು ಹೊಸ ಒಂದು ಇದು ಲೇಬಲ್ ಹಾಕಿ ಪುನಃ ಜನಕ್ಕೆ ಕೊಟ್ಟಿದ್ದೀರಿ. ಅದರ ಅಗತ್ಯ ಬೇಕಾಗೇ ಇರಲಿಲ್ಲ. ನಾನು ಒಂದು ಏನು ಅಂದರೆ, ಇವತ್ತಿನ ಕೇಂದ್ರ ಸರ್ಕಾರ ಇರ್ಬೋದು, ನೇರವಾಗಿ ಹೇಳ್ತೇನೆ, ಅವರಿಗೆ ಭಾರತೀಯ ಅಂತ ಹೇಳೋದು ಒಂದು ಟ್ರೇಡ್ ಮಾರ್ಕ್ ಇದ್ದಂಗೆ. ಹೆಮ್ಮೆ ಅಂತ ಏನು ಹೇಳ್ಕೋಬೇಕಾಗಿಲ್ಲ ರೀ, ಹೆಮ್ಮೆ ಅಂತ ಏನು ಹೇಳಬೇಕಾಗಿಲ್ಲ. ನಾನು ಹೇಳ್ತೀನಿ, ನೇರವಾಗಿ ಕ್ವಶನ್ ಇರ್ಬೋದು. ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದ್ರು, ಹೌದಾ? ಇನ್ನು ಮುಂದಕ್ಕೆ ಭಾರತೀಯ ಜನತಾ ಪಕ್ಷದ ನ್ಯಾಯ ಸಂಹಿತೆ ಅಂತಲೇ ಮಾಡ್ಕೋಬೋದಿತ್ತು ಅವರು. ಅವ್ರಿಗೆ ಆ ಭಾರತೀಯ ಅಂತ ಬರೋದು ಒಂದೇ ದೊಡ್ಡ ಹೆಮ್ಮೆ ಅಂತ ಮಾಡಿದ್ರು. ಈಗ ಗೌರ್ಮೆಂಟ್ ಆಫ್ ಇಂಡಿಯಾನ ತೆಗೆದು ಗೌರ್ಮೆಂಟ್ ಆಫ್ ಭಾರತ್ ಅಂತ ಮಾಡಿದ್ರಲ್ಲ, ಎಲ್ಲ ಒಂದು ಟೈಮಲ್ಲಿ ಮಾಡಿ ಅದೇನು ದೊಡ್ಡ ಇದೆಲ್ಲ ಆಗಿ ಪುನಃ ಎಲ್ಲಾದರೂ ಬೋರ್ಡ್ಗಳೆಲ್ಲ ಚೇಂಜ್ ಆಗಿದೆಯಾ? ನಾವು ಇವತ್ತು ಸಹ ಅದೇ ಸೆಕ್ಷನ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಒಂದು ಗೂಡ್ಸಿರೋ ಲೆಕ್ಕಾಚಾರ ಇತ್ತು, ಅದಕ್ಕೆ ಅದೇ ಹೆಸರಿಟ್ಟಿದ್ದಿದ್ರೆ ಇವತ್ತು ನಮ್ಮ ಹಳೆಯದ್ರಿಂದ ಹೊಸದಕ್ಕೆ ಕನ್ವರ್ಟ್ ಆಗೋಕ್ಕೆ ನಮ್ಗೆ ಇನ್ನೂ 2 ವರ್ಷಗಳು ಬೇಕು. ಪೊಲೀಸ್ ಸ್ಟೇಷನ್ಗಳಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು, ಈವನ್ ಜಡ್ಜಸ್ಸು, ಲಾಯರ್ಸ್ಗಳು 4 ಜನ ನಮಗೆ ಕನ್ಫ್ಯೂಸಿಂಗ್ ಸ್ಟೇಟಸ್ಗೆ ಬಂದಿದ್ದು. ಈಗ ಪುನಃ ಹೌದ್ರಿ, ಇನ್ನು ಮುಂದೆ ಹೋಗ್ತಾ ಸರಿಯಾಗಲ್ಲ. ಈಗ ಅದು ತುಂಬಾ ಕಾಂಪ್ಲಿಕೇಶನ್ ಆಗಿದೆ ಅಡ್ವೊಕೇಟ್ಸ್ಗಳಿಗಾಗಿರ್ಬೋದು, ಹೌದು, ಒಂದು ಮಟ್ಟದಲ್ಲಿ ನಾಗರಿಕರಿಗೆ ಅವ್ರೇನು ಗೊತ್ತಿಲ್ಲ ಬಿಡ್ರಿ. ಇವರು ಪೊಲೀಸರು ಆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಳ್ಳಾಗ್ಲೇ ಹಿಂದೆ ಮುಂದೆ ಮಾಡ್ತಾರೆ. ಕೊನೆಗೆ ಟೆಕ್ನಿಕಲಿ ಅಲ್ಲಿ ಹೋಗಿ ಹೈಕೋರ್ಟಲ್ಲಿ ಅದು ಸರಿಯಾಗಿ ಮಾಡಿಲ್ಲ ರೀ ಅಂತ ತೆಗೆದೆಸಿತಾರೆ. ಯಾಕೆಂದರೆ ಇವ್ರು ಮಾಡಿದ ತಪ್ಪು. ಕೆಳಗಡೆ ಯಾರೋ ಪೊಲೀಸ್ ಸ್ಟೇಷನ್ಲಿ ಸೆಕ್ಷನ್ ಬರೆಯೋ ಇದರಲ್ಲಿ ಈ ಹಳೇದನ್ನು ಬರ್ದೋ ಇಲ್ಲ ಹೊಸದು ಬರೆಯಾಗ್ಲೋ ತಪ್ಪಿ ಹಿಂದೆ ಮುಂದೆ ಬರೆದಿದೆ. ಟೆಕ್ನಿಕಲಿ ದಟ್ FIR ಇಟ್ ಸೆಲ್ಫ್ ಇಸ್ ಕ್ವಾಶ್ ಮಾಡ್ತಾರೆ. ಮುಗಿದೋಯ್ತಾ? ನಾನು ಇನ್ನೊಂದು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, IPC ಹಳೇದೇ ಇದ್ದು ನೀವು ಚೇಂಜಸ್ ಮಾಡಿದ್ದು ಯಾವುದಾದ್ರು ಬೇಡದೇ ಇರೋದನ್ನೆಲ್ಲ ರಿಪೀಲ್ ಮಾಡಿ ಅದನ್ನೇ ಇಟ್ಕೊಂಡ್ರೆ ಏನದು? ಇವ್ರಿಗೇನು ಅಂದರೆ ಲಾರ್ಡ್ ಮೆಕಾಲೆ ಬರೆದಿದ್ದು ಅಂತ ಹೇಳದ್ದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಇದನ್ನು ಭಾರತೀಯ ಅಂತ ಎಲ್ಲದರಲ್ಲೂ ಮುಂದೆ ಸೇರಿಸಿದ್ರಲ್ಲ, ಏನು ಭಾಳ ಕಡದೆ ಪರಿಣಾಮ ಏನು ಅಂತ ನೋಡ್ತಾ ಇದ್ದೀವಿ. ಪರಿಣಾಮ ಏನು? ಅದೇನೇ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕಾದ್ರಲ್ಲಿ ಮಾಡ್ತಾ ಇಲ್ಲ. ನಂದು ಎಲ್ಲಿ ಇಡ್ಲಿ ಅಂತ ಅದು ಇನ್ನೂ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನಂದು ಇರ್ಬೇಕ್ರಿ, ಇಲ್ಲಿ ಹೆಸರು ಭಾರತೀಯ ಬರ್ಬೇಕ್ರಿ. ಇವರ ಪಾರ್ಟಿಯ ಅರ್ಧ ಭಾಗದ ಬಂದಿದೆಯಲ್ಲ, ಸಾಕು. ಅಲ್ಲ, ಈಗ ಎಲ್ಲ ಹೆಸರುಗಳು ಕೂಡ ಹಾಗೆ ಆಗ್ತಾ ಇದ್ದಾವೆ. ಜಿಲ್ಲೆಗಳ ಹೆಸರುಗಳು ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಅಲ್ಲ, ಅದು ಅದೊಂದು ಬೇರೆ. ನೀವು ಸರ್, ಈಗ ನಿಮ್ಮ ಪ್ರೋಗ್ರೆಸ್ನ ಎಲ್ಲಿ ತೋರಿಸ್ಬೇಕು? ಕೆರೆ ಕಟ್ಟೆಗಳನ್ನ ಇದನ್ನು ಮಾಡಿ ರೈತರ ನೀರಾವರಿಗೆ ಇದು ಮಾಡಿ ಬೆಳೆಗಳ ಬಗ್ಗೆ ಯೋಚನೆ ಮಾಡಿ ಏನಿಲ್ಲ. ನಮ್ಮಲ್ಲೂ ಮಾಡ್ತಾರೆ. ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಒಂದು ರೋಡದೇ ಒಂದು ಹೆಸರು ಇರ್ತದೆ, ಆ ಹೆಸರು ತೆಗೆದ್ಬಿಟ್ಟು ಇನ್ನೊಂದು ಹೆಸರು ಹಾಕಿ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಆಗ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ. ಸರ್, ಈಗ ಆರಂಭದಲ್ಲಿ ನೀವು ಮಾತನಾಡ್ತಾರೋ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ಈಗ ಸಿಂಪಲ್ ಆಗಿ ಅವರಿಗೆ ಕ್ವಿಕ್ ಆಗಿ ಕೇಳಬೇಕು ಅಂದರೆ, ಈಗ ಪೊಲೀಸ್ ರೆಸ್ಪಾನ್ಸ್ ಸರಿ ಸಿಗದೇ ಇದ್ದಾಗ ಸ್ಟೇಷನ್ ಅವ್ರಿಗೆ ಏನು ಮಾಡಬೇಕು? ಇಮಿಡಿಯೇಟ್ ಏನು ಮಾಡಬೇಕು? ಈಗ ಒಂದು ಕರ್ನಾಟಕ ಸರ್ಕಾರದಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೇ ಬಂದಿದೆ, ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಅಂತ ಸ್ಟಾರ್ಟ್ ಆಗಿದೆ. ಯಾವಾಗ ಈ ದೂರುಗಳನ್ನ ಇವರು
ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಹಾ ಅಂತಹ ಇವ್ರ ಮೇಲೆ ಅಲ್ಲಿಗೆ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಅದಕ್ಕೆ ರಿಟೈರ್ಡ್ ಹೈಕೋರ್ಟ್ ಜಡ್ಜು ತಮಗೆ ಗೊತ್ತಿರ್ಬೋದು, ಸುಧೀಂದ್ರ ರಾವ್ ಅಂತ, ನ್ಯಾಯಮೂರ್ತಿ ಸುಧೀಂದ್ರ ರಾವ್, ಅವರು ಹೈಕೋರ್ಟ್ ಜಡ್ಜ್ ಆಗಿದ್ದಂಥವ್ರು. ಆಮೇಲೆ ಕ್ರಿಮಿನಲ್ ಸೈಡಲ್ಲಿ ಒಳ್ಳೆ ಇದು, ಅವ್ರನ್ನ ಅದಕ್ಕೆ ಚೇರ್ಮನ್ ಮಾಡಿದ್ದಾರೆ. ಒಂದು 4 ಜನರ ಕಮಿಟಿ ಮೆಂಬರ್ ಇದೆ. ಐ ಥಿಂಕ್ ಅಸಿಸ್ಟೆಂಟ್ IGP ಲೆವೆಲ್ ಒಬ್ಬರಿದ್ದಾರೆ, ಒಬ್ಬರು ಚೀಫ್ ಸೆಕ್ರೆಟರಿ ರಿಟೈರ್ಡ್ ಒಬ್ಬರು ಇದ್ದಾರೆ, ಮತ್ತು ಪಬ್ಲಿಕ್ಕಿಂದ ಒಬ್ಬರಿದ್ದಾರೆ. ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಅವ್ರು. ಹಾಂ, ಅಲ್ಲಿಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಹೇಗೆ ಅವ್ರು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಏನು? ಏನಿಲ್ಲ, ನಾನು ಇಂಥ ಕಂಪ್ಲೇಂಟ್ನ ಹಿಂಗೆ ಕೊಡ್ಲಿಕ್ಕೆ ಹೋದೆ, ಹಾ. ಅವರು ಯಾವ್ದು ಆನ್ಲೈನ್ ಮೂಲಕ ಇದು? ಆನ್ಲೈನ್ ಬೈ ರೈಟಿಂಗಲ್ಲೇ, ಆನ್ಲೈನಲ್ಲೂ ಬರ್ಬೋದು. ಅದು ಯಾಕೆಂದರೆ ಅಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಅವರು? ಇಲ್ಲಿ ವಿಶ್ವೇಶ್ವರಯ್ಯ ಪೋಡಿಯಂ ಬ್ಲಾಕ್ ಇದೆ ನೋಡಿ, ಹಾ ಹಾ ಕಾಫಿ ಬೋರ್ಡ್ ಎದುರುಗಡೆ ಓಕೆ. ವಿಶ್ವೇಶ್ವರಯ್ಯ ದೊಡ್ಡ ಗೋಪುರ ಇದೆಯಲ್ಲ, ಅಲ್ಲಿ ಇದು ಬೆಂಗಳೂರಲ್ಲಿ? ಬೆಂಗಳೂರಿನಲ್ಲಿ ಈಗ ಬೇರೆ ಬೇರೆ ಅಲ್ಲಿಂದ ಬೈ ಪೋಸ್ಟಲ್ಲೇ ಕಳಿಸ್ಬೋದು. ಒಂದು ಹೌದಾ? ಹಾ. ಇನ್ನೂ ನಿಮಗೆ ಕಂಪ್ಲೇಂಟು ಅವ್ನು ತಗೊಳ್ಳಿಲ್ಲ ಅಂದರೆ ಅವರ ಹೈರಾರ್ಕಿ ಇದೆ. ಹಾ. ಹೈರಾರ್ಕಿ ಅಂದರೆ ಇವತ್ತು ವಿಲೇಜ್ ಮಟ್ಟದಲ್ಲಾದರೆ ಪೊಲೀಸ್ ಸ್ಟೇಷನಲ್ಲಿ ತಗೊಳ್ಳಿಲ್ಲ ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗಬೇಕು, ಅಕ್ರಮವನ್ನು ಫಾಲೋ ಮಾಡಬೇಕು. ಆ ಕ್ರಮ. ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿಲ್ಲ ಅಂದರೆ DYSP ಇರ್ತಾರೆ ಡಿಸ್ಟಿಕ್ ಲೆವೆಲ್, ಅವ್ರು ತಗೊಳ್ಳಿಲ್ಲ ಅಂದರೆ SP ಹತ್ರಕ್ಕೆ ಹೋಗಬೇಕು. ಇವು 3-4 ಮಾಡಿ ಯಾವುದೂ ಇದಾಗಲಿಲ್ಲ ಅಂದರೆ ನೀವು ನಿಮ್ಮದೇ ಆದಂಥ ಪ್ರೈವೇಟ್ ಕಂಪ್ಲೇಂಟ್ನ ಹಾಕ್ಕೋಬೋದು, PCR ಅಂತ ಹಾಕ್ಕೋಬೋದು. ಆ PCR ಹಾಕಿ ಅದು ಕೋರ್ಟ್ನಲ್ಲಿ ಇದಾದರೆ ಅಡ್ಮಿಟ್ ಮಾಡಿಕೊಂಡು ನೋಟಿಸು ಇನ್ವೆಸ್ಟಿಗೇಷನ್ಗೆ ಒಂದು ರೆಫರ್ ಆದರೆ ಅವರು ಯಾರ್ದೂ ಏನು ಇದು ಮಾಡೋಕ್ಕಾಗಲ್ಲ, FIR ಹಾಕಲೇಬೇಕಾಗುತ್ತೆ. FIR ಹಾಕಲೇಬೇಕಾಗುತ್ತೆ. ಈ ಪಿಲ್ಲರ್ ಟು ಪಿಲ್ಲರ್ ಸುತ್ತೋದು ಇದೆಯಲ್ಲ, ಅದು ನಿಮ್ಮನ್ನು ಏನು ಪರ್ಪಸ್ಸಿಗೆ ಬಂದಿರ್ತೀರಿ ಅದು ಹಾಳು ಮಾಡಿಬಿಡ್ತದೆ. ಓಕೆ ಸರಿ, ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಇದನ್ನ ಹೇಳ್ತೀನಿ ಅಂದರೆ, ನಾನೇನೋ ಒಂದು ನನ್ನ ಆಗಿದೆ ಅನ್ಯಾಯ ಅಂತ ನಾನು ಹೇಳ್ಕೊಂಡು ಬಂದರೆ, ನೀನು ನನ್ನ ಇಲ್ಲಿಂದ ಅಲ್ಲಿ ಕಳಿಸ್ತೀಯ, ಅಲ್ಲಿಂದ ಅಲ್ಲಿ ಕಳಿಸ್ತೀಯ, ಅಲ್ಲಿಂದ ನನ್ನ SP ನೋಡ್ಬೇಕು, DYSP ನೋಡ್ಬೇಕು, ಬಿಡಪಾತ್ಲಗೆ ಅಂತ ಹೋಗ್ಬಿಟ್ರು. ಅದ್ರ ಆಸಕ್ತಿನೇ ಕಳ್ಕೊತಾರೆ. ಪೊಲೀಸು ಕರ್ನಾಟಕ ಸ್ಟೇಟ್ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಅವರು ಕಂಪ್ಲೇಂಟ್ ಕೊಡ್ಬೋದು. ಅಥವಾ ಅಲ್ಲಿ ದೂರಿಗೆ ಸರಿಯಾದ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ನ್ಯಾಯಾಲಯದ ಮೂಲಕ PCR ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಅದರಿಂದ ರೆಫರ್ ಮಾಡಿದರೆ ಇನ್ವೆಸ್ಟಿಗೇಷನ್ಗೆ ತಾನಾಗೆ FIR ಹಾಕಲೇಬೇಕಾಗುತ್ತೆ. FIR ಹಾಕಿ ತದನಂತರ ಇನ್ವೆಸ್ಟಿಗೇಷನು ಅದು ಇದಾಗುತ್ತೆ. ಅಂದರೆ ಪರ್ಯಾಯವಾಗಿ ಇದನ್ನು ಬಳಸ್ಕೊಂಡು ಎಲ್ಲವೂ ಮಾಡ್ಬೋದು. ಈಗ ಹೊಸದಾಗಿ ಇದು ಕರ್ನಾಟಕ ಸ್ಟೇಟ್ ಇದು ಕಂಪ್ಲೇಂಟ್ ಇದು ಬಂದಿದೆಯಲ್ಲ ಅಥಾರಿಟಿ, ಅದೇನು ಅಂತ ಹೇಳಿದರೆ, ಕೆಲವೊಂದು ಕಡೆ ಹೋದಾಗ ಪೊಲೀಸರು ಸರಿಯಾಗಿ ನಿಮ್ಮೊಟ್ಟಿಗೆ ವರ್ತನೆ ಮಾಡೋದಿಲ್ಲ, ದುರ್ವರ್ತನೆ ತೋರಿಸ್ತಾರೆ. ಕೆಲವೊಂದು ಕಡೆ ನಿಮ್ಮನ್ನ ತುಚ್ಛವಾಗಿ ಕಾಣ್ತಾರೆ, ನಿಮ್ಮ ಹೈ ಪ್ರೊಫೈಲ್ ಇದ್ರೆ ಅದಕ್ಕೆ ಅವ್ರಿಗೆ ಮಾನ್ಯತೆ ಇರುತ್ತೆ. ಅಂಥದನ್ನೆಲ್ಲವೂ ಸಹ ಇಲ್ಲಿ ಇದು ಮಾಡೋದು. ಅದು ನಿಜವಾಗ್ಲೂ ಡಿಸ್ಟಿಕ್ ಲೆವೆಲಲ್ಲೂ ಕಂಪ್ಲೇಂಟ್ ಅಥಾರಿಟಿ ಇದೆ, ಡಿಸ್ಟಿಕ್ ಲೆವೆಲ್ಲೂ ಎಲ್ಲ ಕಡೆನಿದೆ. ಅಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ SP, DC ಮತ್ತು ಒಬ್ಬ ಸಾರ್ವಜನಿಕ ಇದರಿಂದ ಬಂದವರು, ಸೋಷಿಯಲ್ ಇದರಿಂದ ಬಂದವರು ಇರ್ತಾರೆ. ಅವು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿಲ್ಲ. ಕೆಲಸ ಮಾಡಂಗೆ ಮಾಡಿಸ್ಬೋದು. ಅಲ್ಲಿಯ ಜನ ಸ್ವಲ್ಪ ಕರೆಕ್ಟಾಗಿ ಇದು ಮಾಡಿದ್ರೆ ಕೆಲಸ ಮಾಡಿದ್ರೆ ಎಲ್ಲದಕ್ಕೂ ಸಾಂಘಿಕ ಹೋರಾಟ ಅನ್ನೋದು ಬೇಕು. ಒಗ್ಗಟ್ಟಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ತಗೊಳ್ಳಿ, ಈಗ ಭ್ರಷ್ಟಾಚಾರಕ್ಕೆ ದಾಖಲೆ ಇರಲ್ಲ ಸಾಮಾನ್ಯವಾಗಿ, ಹೌದು ಅಲ್ವಾ? ಆದರೂ ಭ್ರಷ್ಟಾಚಾರಕ್ಕೆ ಅಂತ ಬಂದಾಗ ಅದರ ಕೇಸ್ ನಡೆಯುವಾಗ ಅದರ ದಾಖಲೆ ಪ್ರಶ್ನೆ ಬರುತ್ತಲ್ವಾ? ಹೌದು. ಅದನ್ನ ಹೆಂಗೆ ನಿಭಾಯಿಸ್ತಾರೆ? ಈಗ ಇದು ಲೋಕಾಯುಕ್ತದೊಳಗಡೆ ಭ್ರಷ್ಟಾಚಾರ ಅಂದ ತಕ್ಷಣ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಒಳಗಡೆ ಬರ್ತದೆ, ಆಯಿತಾ? ಆ ಇದರಲ್ಲಿ ಅವ್ರದ್ದೇ ಆದ ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡು ಬಂದಿದ್ದರು. ಕರ್ನಾಟಕದ ಲೋಕಾಯುಕ್ತ ಒಂದು ಟೈಮ್ನಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು. ಅಂತಹ ಮುಖ್ಯಸ್ಥರು ಬಂದು ಹೋದರು. ಅದಕ್ಕೆ ವೆಂಕಟಾಚಲ ಅಂತವರು, ಸಂತೋಷ್ ಹೆಗಡೆ ಅಂತವರು, ತದನಂತರ ಸಣ್ಣ ಸಣ್ಣ ಪ್ರಮಾಣದಲ್ಲೂ ಕೂಡ ನಡೀತಾ ಇರುತ್ತಲ್ಲ, ಸದ್ಯಕ್ಕೆ ಪೊಲೀಸ್ ಕಂಪ್ಲೇಂಟ್ ಅಂತ ಹೋಗ್ಬಿಡ್ತಾರೆ. ದಾಖಲೆಗಳು ಎಲ್ಲದಕ್ಕೂ ದಾಖಲೆಯೇ ನಮಗೆ ಶ್ರೇಷ್ಠ. ಎಲ್ಲವೂ ದಾಖಲೆನೇ. ಈಗ ಒಬ್ಬ ಅಪರಾಧಿ ಆಗಿರ್ತಾನೆ, ಆದರೆ ಸಾಕ್ಷಿ ಇಲ್ಲ ಅಂತ ಹೇಳಿದ ಏಕೈಕ ಕಾರಣಕ್ಕೆ ಆತನಿಗೆ ನೆಕ್ಸ್ಟ್ ನಿರಪರಾಧಿ ಅಂತಾನೆ ಕೊಡ್ತಾರಾ, ಅಥವಾ ಖುಲಾಸೆ ಅಂತ ಹೇಳಿ ಬಿಟ್ಟು ಬಿಡ್ಬೇಕಾಗತ್ತ, ಅಥವಾ ನೆಕ್ಸ್ಟ್ ಏನಾದರೂ ಸಾಧ್ಯತೆ ಇಲ್ಲ? ನೀವು ಕೇಳಿದ್ದು ಹೇಗೆ ಅಂದರೆ ಒಂಥರ ಮೇಲ್ಮಟ್ಟದಲ್ಲಿ ಒಂದು ಕ್ವಶನ್ ಕೇಳಿದ್ರಿ. ಅದಕ್ಕೆ
ಪರ್ಟಿಕ್ಯುಲರ್ ಒಂದು ಕೇಸ್ ಹೇಳಿದರೆ ಅಂಥದ್ರಲ್ಲಿ ಅಲ್ಲಿಯ ದಾಖಲೆಗಳು ಅಲ್ಲಿಯ ಪುರಾವೆಗಳು ಸರ್ ಏನೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಇದು ಪುನಃ ನಾನು ಹೇಳ್ತೀನಿ, ಇಂಡಿಯನ್ ಮೆಂಟಾಲಿಟಿ ಹ್ಯೂಮನ್ ಟೆಂಡೆನ್ಸಿ ಹೇಗಿದೆ ಅಂದರೆ, ಇತ್ತೀಚೆಗೆ ನಾನೊಂದು ಕೇರಳದ್ದು ಟಿ ವಿಲೆಲ್ಲ ಭಾಳ ಕಡೆ ಬಂತು. ಅವನು 14ನೇ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗಾಗ ಒಬ್ಬ ಹುಡುಗನ ಹೊಡೆದು ನಾಲೆಗೆ ಹಾಕಿ ಮುಚ್ಚಿಬಿಟ್ಟಿರ್ತಾನೆ. ಆಮೇಲೆ ಅವನು ಊರು ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಅಲ್ಲೆಲ್ಲೋ ಒಂದು ಕಡೆ ಮದುವೆ ಆಗಿ ಸಂಸಾರ ಎಲ್ಲ ಮಾಡಿಕೊಂಡು ಎಲ್ಲ ಮಾಡ್ತಿರ್ತಾನೆ. ಅವನಿಗೆ 45 ವರ್ಷನೋ 50 ವರ್ಷ ಆಗಿದೆ. ಆದರೆ ಅವನಿಗೆ ಮನಸ್ಸಿನಲ್ಲಿ ಒಂದು ಗಿಲ್ಟ್ ಕಾನ್ಷಿಯಸ್ ಕಾಡ್ತಾನೇ ಇರ್ತದೆ. ಅವನು ರಾತ್ರಿ ಮಲಗಿದಾಗಲೂ ಅದು ಹಾಗಾಗಿರ್ಬೋದು, ಹೇಗೆ ಇದಾಗಿರ್ಬೋದು. ಭಾಳ ಚಾನಲ್ಗಳಲ್ಲಿ ತೋರಿಸಿದ್ರು ಅದನ್ನು. ದಟ್ ಈಸ್ ದಿ ಕ್ರಿಮಿನಲ್ ಇದು ಆ್ಯಕ್ಟು ಮೆನ್ಸ್ ರಿಯಾದ್ದು ಒಂದು ಬರ್ತದೆ. ಅವನು ಕೊನೆಗೆ ಎಲ್ಲಿ ಮಟ್ಟಕ್ಕೆ ಹೋಗ್ತಾನೆ ಅಂದರೆ, ಪುನಃ ಅದೇ ವಿಲೇಜಿಗೆ ಬಂದು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತದೆ. ಎಲ್ಲ ಸಾಕ್ಷಿಗಳಿಗಿಂತ ಮನಸ್ಸಾಕ್ಷಿ ಇಂಪಾರ್ಟೆಂಟ್ ಅಂತ. ಹೌದಲ್ಲ, ನಿಮಗೆ ಆತ್ಮಸಾಕ್ಷಿಗೆ ಮನಸ್ಸಾಕ್ಷಿ ವಿರುದ್ಧವಾಗಿ ನೀವು ಏನೂ ಮಾಡೋಕ್ಕಾಗಲ್ಲ. ಓಕೆ, ನೀವೇನೋ ಬೇಕಾದಷ್ಟು ಆ ದೃಶ್ಯಂ ಅಂತ ಫಿಲಮ್ ಇರ್ಬೋದು, ಡಿ ಗ್ಯಾಂಗ್ ಬರ್ಬೋದು, ಇನ್ನೊಂದು ಬರ್ಬೋದು, ಏನೇ ಮಾಡಿದ್ರು ಸಹ ನಿಮಗೆ ಆತ್ಮಸಾಕ್ಷಿಯ ವಿರುದ್ಧವಾಗಿ, ನಿಮ್ಮ ಮನಸ್ಸಾಕ್ಷಿಯ ವಿರುದ್ಧವಾಗಿ ನೀವು ಎಂದಿಗೂ ಹೋಗೋಕ್ಕಾಗಲ್ಲ. ಮಾನವೀಯತೆ ಕೋರ್ಟಲ್ಲಿ ನೀವು ತಪ್ಪು ಮಾಡ್ಕೋಬೋದು. ತಪ್ಪು ಮಾಡಿದ ಮೇಲೆ ಹೌದು, ಮಾನವೀಯತೆಯ ಕೋರ್ಟು. ಇವೆರಡನ್ನೂ ಮೀರಿದ್ರೆ ಮೇಲೊಬ್ಬ ಇದ್ದಾನೆ, ಅವನು ನಿಮಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳೋದು ನಮ್ಮ ಭಾರತ ದೇಶದ ಒಂದು ಇದರೊಳಗಡೆ ಇದೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅದು ಕ್ರಿಮಿನಾಲಜಿ ಒಳಗಡೆ ಹೇಳ್ತಾರೆ, ಕಳ್ಳ ಕದ್ದಾಗ ಎಲ್ಲೋ ಒಂದು ಕ್ಲೂ ಬಿಟ್ಟು ಹೋಗ್ತಾನೆ ಅಂತ. ಇಲ್ಲ ಅಂತ ಹೇಳೋದೇ ಇಲ್ಲ. ಆ ವಿಚಾರದಲ್ಲಿ ಕರ್ನಾಟಕ ಪೊಲೀಸ್ನ ನಾನು ಎಸ್ಪೆಷಲಿ ಈ ಇದ್ರಲ್ಲಿ ದರ್ಶನ್ ಕೇಸ್ ಒಳಗಡೆ ಮತ್ತೆ ಮೊನ್ನೆ ಕೇಸ್ನಲ್ಲಿ ದೇ ಹ್ಯಾವ್ ಯೂಸ್ಡ್ ಅಲ್ಟಿಮೇಟ್ ಟೆಕ್ನಾಲಜಿಯನ್ನು ಎಲ್ಲಿವರೆಗೂ ಇದೆ ಅದನ್ನೆಲ್ಲನೂ ಉಪಯೋಗಿಸಿದ್ರು ಅವರು. ಚೆನ್ನಾಗಿ ಮಾಡಿ. ಈಗ ಏನು ಸಂತ್ರಸ್ತರಿಗೆ ನ್ಯಾಯ ಸಿಕ್ತು ಅಂತನಾ? ಸಂತ್ರಸ್ತರಿಗೆ ವೆಯ್ಟ್ ಮಾಡಬೇಕು. ಈಗ ಯಾರೋ ಒಬ್ರು ಅಪರಾಧಿ ಇರಲೇಬೇಕಲ್ಲ? ಇದ್ದೇ ಇರ್ತಾರೆ ಸರ್. ನಾನು ಅದನ್ನೇ ಹೇಳಿದ್ದು. ಇವತ್ತು ನಾನು ಹಾಗಾದ್ರೆ ನಾನು ನೇರವಾದ ಕ್ವಶನ್ ನೇರವಾಗಿ ಅವ್ರಿಗೂ ತಲುಪಿದ್ರೆ ತಲುಪಲಿ. ನಿಮಗೆ ಬೇಲ್ ಸಿಕ್ತಲ್ಲ, ಬೇಲ್ ಸಿಕ್ಕಿದ್ಮೇಲೆ ನೀವು ಯಾಕೆ ಟೆಂಪಲ್ ರನ್ ಮಾಡ್ತಾ ಕೂತಿದ್ದೀರಿ? ನೀವು ಮಾಡಿಲ್ಲ ಅಂದಮೇಲೆ ಅಲ್ಲ, ಬೇರೆ ಬೇರೆ ಕಾರಣಗಳಿಗೆ ಮಾಡಿ, ಬೇರೆ ಬೇರೆ ಕಾರಣನಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೇರವಾಗಿ ಬುಲೆಟ್ ಪಾಯಿಂಟ್ ಹೇಳ್ದಂಗೆ ಕೇಳ್ತೀನಿ ನಾನು ಕ್ವಶನ್. ಇಷ್ಟೇನು ನೀವು ಸುತ್ತಬೇಕಾಗಿರಲಿಲ್ಲ. ಒಬ್ಬ ರಾಜಕಾರಣಿ ಹಿಂಗೆ ಸುತ್ತಿಲ್ಲ. ನಿಮಗೊಂದು ಒಳಗಡೆ ಕಾನ್ಷಿಯಸ್ ಇದೆ, ನಿಮಗೊಂದು ಆತ್ಮಸಾಕ್ಷಿ ಇದೆ. ಹೌದಾ? ಒಂದಲ್ಲ ಒಂದು ದಿನ ನಿಮ್ಮ ಬಾಯಿಂದಲೇ ಬಂದರೂ ಬರ್ಬೋದು, ನಿಮ್ಮ ಬಾಯಿಂದ ಬರ್ದನೇ ಇದ್ದರೂ ಇರಬಹುದು. ಆದರೆ ಮೇಲೊಬ್ಬ ನ್ಯಾಯ ಕೊಡೋನು ಇದ್ದೇ ಇದ್ದಾನೆ. ಆದರೆ ಆ ಸಂತ್ರಸ್ತರು ಮನೆಯವ್ರದ್ದು ಒಂದು ಸ್ವಲ್ಪ ಇದೇನೆ. ನಾನು ಅವ್ರನ್ನೂ ನೇರವಾಗಿ ಕೇಳಿದೆ. ಯಾಕೆಂದ್ರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಕೇಳಿದೆ, ನೋಡ್ರಿ ನಿಮ್ಗೇನಾದರೂ ಕಾನೂನಿನ ಸಹಾಯ ಬೇಕಾದರೆ ಒಬ್ಬರು ಮಾಧ್ಯಮದವರು ನಮ್ಮ ಅವರ ಏನು ಆ ಹುಡುಗನ ತಂದೆಯ ಅಣ್ಣ ಇದರಲ್ಲಿ ಅದು SGM ಕಾಲೇಜ್ ಒಳಗಡೆ ಲೆಕ್ಚರ್ ಏನೋ ರಿಟೈರ್ಡ್ ಆಗಿದ್ದಾರೆ. ಅವ್ರು ನನ್ನ ಹತ್ರ ಮಾತಾಡೋದು, ಇಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಹಾಗೆ. ನಾವು ಆಮೇಲೆ ನನ್ನ ಕೈ ಬಿಟ್ಟೆ. ಯಾಕೆ ಇದನ್ನು ಹೇಳುತ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನ ಹಾಗೇನೆ ಸುಮಾರು ಜನ ಸಹಾಯ ಹಸ್ತ ಕೊಡೋರು ಇದ್ದರು. ಕಾನೂನಾತ್ಮಕವಾಗಿ ದೊಡ್ಡ ದೊಡ್ಡ ಸೀನಿಯರ್ಸ್ಗಳು, ಹೌದಪ್ಪ ನಾವು ನಿಲ್ತೀವಿ ಅವ್ರ ಪರವಾಗಿ ಅಂತ ಹೇಳೋರು ಇದ್ದರು. ಆದರೆ ಅದು ಯಾಕೋ ಅವ್ರು ತಗೊಳ್ಳಿಲ್ಲ ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ? ಕರೆಕ್ಟ್. ನೋಡಿ, ಒಂದು ಈ ವಿಚಾರದಲ್ಲಿ ನಾನು ನೇರವಾಗಿ ಯಾಕೆ ಹೇಳ್ತೀನಿ ಅಂದರೆ, ನೀವು ಕುದುರೆನ ಸಾಕಿದ್ದೀರಿ, ಕುದುರೆನ ಕರ್ಕೊಂಡೋಗಿ ಆ ಇದ್ರ ಹತ್ರ ಕೊಳದ ಹತ್ರ ನೀವು ನಿಲ್ಲಿಸ್ಬೋದು. ನೀರು ನೀವು ಕುಡ್ಸೋಕ್ಕಾಗುತ್ತಾ? ಕುದುರೆನೇ ಕುಡಿಬೇಕು. ಹೌದಾ? ಈಗ ನಾನು ಫೋನ್ ಮಾಡಿದ್ದೀನಿ, ರೆಸ್ಪಾಂಡ್ ಮಾಡಿಬಿಟ್ಟು, ಹೌದ್ರಿ ನನಗೆ ಒಂಚೂರು ಅವ್ರು ಇಲ್ಲಿ ಬೇಲ್ ಹಾಕಿದಾಗ ನೀವು ಅಬ್ಜೆಕ್ಷನ್ ಮಾಡಬೇಕು, ಮತ್ತು ನಮ್ಗೆ ಹಿಂಗಾಗಿದೆ ಅಂತ ಹೇಳೋದನ್ನ ಹೇಳಬೇಕು. ಪ್ರತಿ ಹಂತದಲ್ಲೂ ನೀವು ಹೊಡಿತಾ ಹೋದಾಗ ಹೆಂಗೆ ಹೊರಗಡೆ ಬರ್ತಿದ್ರು? ಕರೆಕ್ಟು. ಊಟ ಬಡಿಸ್ಬೋದು ಅಥವಾ ತುತ್ತಿನ ಬಾಯಿಗಿಡ್ಬೋದು, ಅಗದು ಉಗಿಯೋಕ್ಕಾಗಲ್ಲ ಅಂತ. ಆಗಲ್ಲ. ನನ್ನ ಸ್ಪಷ್ಟವಾದ ಉದಾಹರಣೆ ಇದೇನೆ. ಕುದುರೆ ಕರ್ಕೊಂಡೋಗಿ ನೀರು ಹತ್ರ ನಿಲ್ಲಿಸ್ಬೋದು ಹೊರತು ನೀರು ಕುಡ್ಸೋಕೆ ನಿಮ್ಗಂತ ಆಗೋದಿಲ್ಲ. ಹಾಗೇನೆ ಇನ್ನೊಂದು ನಮ್ಗೆ ನ್ಯಾಯ ಸಿಗಬೇಕು ಅನ್ನುವ ತುಡಿತ ಕೂಡ ಇರಬೇಕು, ನಿಮಗಿರ್ಬೇಕು. ಅದು ಎಷ್ಟೋ ಜನರಿಗೆ ಪಾಠ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅದು ಸಹ ಸಾಂದರ್ಭಿಕವಾಗಿ ಅವ್ರಿಗೆ ತಲುಪುತ್ತೆ. ನೀವು ನಿಜವಾಗ್ಲೂ ನಿದ್ದೆ ಮಾಡ್ತಾ ಇದ್ದಾಗ ನಾನು ಬಂದು ಹೇಳಿಸ್ಬೋದು.
ನಾಟಕ ಮಾಡುವಾಗ ನೀವು ನಿದ್ರೆ ಮಾಡೋ ಹಾಗೆ ನಾಟಕ ಮಾಡ್ತಾ ಇದ್ರೆ 1 ವರ್ಷ ಆದರೂ ನಾನು ಹೇಳ್ಸೋಕ್ಕಾಗಲ್ಲ. ಹೌದು ಹೌದು ಹೌದಾ ತಾನೆ? ಐ ಗಾಟ್ ದ ಪಾಯಿಂಟ್ ಸರ್. ಈಗ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಅಂತೆಲ್ಲ ಸಾಕ್ಷಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ಅದನ್ನೇ ಆಧಾರವಾಗಿ ಇಟ್ಕೊಂಡು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸೋದನ್ನೆಲ್ಲ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ. ನ್ಯಾಯಾಲಯದಲ್ಲಿ ಹೇಗಿರುತ್ತೆ, ಕೋರ್ಟ್ ಆವರಣದಲ್ಲಿ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಸತ್ಯಕ್ಕೆ? ಮುಂಚೆ ಯಾವಾಗಿತ್ತು? ಅಲ್ಲ, ಭಾಳ ಹಿಂದೆ ಇದ್ದು ನನಗೂ ಇದ್ದಿದ್ದಿಲ್ಲ. ಅದನ್ನ ಭಗವದ್ಗೀತೆನ ಆಮೇಲೆ ಈಗ ಮುಂದೆ ಅದೆಲ್ಲ ಹಾಗೆ ಕಂಟಿನ್ಯೂ ಆಗಿದ್ರೆ ದೊಡ್ಡ ದೊಡ್ಡ ಕಾಂಟ್ರವರ್ಸಿ ನಡೀತಿತ್ತೇನೋ. ಬೇರೆ ಜನಾಂಗದವರು ನನ್ಗೆ ಯಾಕೆ ಭಗವದ್ಗೀತೆ ರೀ, ನಂಗೆ ತಗೋಬರ್ರಿ, ಬೈಬಲ್ ತಗೋಬರ್ರಿ, ನನಗೆ ಕುರಾನ್ ತರ್ರಿ ಅಂತಿದ್ರೇನೋ. ಅದರಿಂದ ಈಗ ಒಂದು ಕಾಮನ್ ಆಗಿ ಒಂದು ಹೇಳಿದ್ದಾರೆ, ಅದು ದೇವರ ಮೇಲೆ. ದೇವರು ಅಂದ ತಕ್ಷಣ ಅದು ಅವರವರ ನಂಬಿಕೆ. ದೇವರ ಮೇಲೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ, ಹೇಳುವುದೆಲ್ಲ ಸತ್ಯ. ಈ ಲೈನನ್ನು ಅಲ್ಲಿ ಟೈಪ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಅದನ್ನು ಅವನು ಓದಿ ಹೇಳಿದ್ಮೇಲೆ ಆಮೇಲೆ ನಿಮಗೆ ಅದನ್ನೂ ಒಂದು ಹೇಳ್ತೀನಿ. ಯಾಕಂದರೆ ಇವರು ಇಷ್ಟೆಲ್ಲ ಏನೋ ಮೆಕಾಲೆ ಬರೆದಿದ್ದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಆ ಜುಡಿಷಿಯಲ್ ಸಿಸ್ಟಮಲ್ಲಿ ಆದರೂ ನಾವು ಇವತ್ತು ಅದನ್ನ ಕಂಟಿನ್ಯೂ ಮಾಡಿದ್ವಿ. ಏನೋ ಬಾಟ್ಲು ಚೇಂಜ್ ಆಗಿರ್ಬೋದು, ಒಳಗಡೆ ಇರೋದು ಅದೇನೆ, ಆಯಿತಾ? ಸಾಕ್ಷಿ ಹೇಳ್ತಾನಲ್ಲ, ಸಾಕ್ಷಿ ಹೇಳೋಕ್ಕೆ ಕಟ್ಕಟ್ಟೆಗೆ ಬಂದಾಗ ನೀವು ಹೇಳಿದ್ರಲ್ಲ ಇದನ್ನು ದೇವರ ಮೇಲೆ, ಅದೆಲ್ಲ ಹೇಳಾದ ಮೇಲೆ ಅವನ್ನ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅವನು ಈ ಬೆಳಗಾಂದು ಡಿಸ್ಟಿಕ್ ಕೋರ್ಟಲ್ಲಿ ಹೋಗಿ ನೋಡ್ಕೊಬನ್ನಿ. ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಬಟ್ ಅದೇ ಓಲ್ಡ್ ಬ್ರಿಟಿಷ್ 1825 85 ಬೆಳಗಾಂ ಡಿಸ್ಟಿಕ್ ಕೋರ್ಟ್ ಇರೋದು. ಅಲ್ಲಿ ಆ ಕಟ್ಕಟ್ಟೆ ಹೇಗಿದೆ ಅಂದರೆ, ಸಾಕ್ಷಿ ನಿಲ್ಲೋವಂಥವನು ಒಂದು ಹಿಂಗೆ ಸುರುಳಿ ಹೋದಂಗೆ ಹೋಗಿ ಮೇಲೆ ಅದೊಂದು ಹೈಟಲ್ಲಿದೆ, ನ್ಯಾಯಾಧೀಶರ ಮಟ್ಟಕ್ಕೆ ಬರುತ್ತದು. ಇನ್ನು ಅತಿ ಎತ್ತರದಲ್ಲಿ ಸುತ್ತಮುತ್ತದವರೆಲ್ಲರೂ ನೋಡ್ತಾ ಇರ್ತಾರೆ. ನಿಮಗೆ ಆ ಸ್ಥಾನದಲ್ಲಿ ನಿಂತ್ಕೊಂಡು ಅದೊಂದು ಆ ಕಟ್ಟುಗಟ್ಟೆ ಅಂತ ನಾವು ಆರ್ಡಿನರಿ ಹೇಳ್ತೀವಿ. ನೀವು ಒಬ್ಬ ವ್ಯಕ್ತಿ, ಇನ್ಯಾರೋ ನಿಮ್ಗೆ ಸಪೋರ್ಟ್ ಇಲ್ಲ, ಹಂಗೇಳೋ ಹಿಂಗೇಳೋ ಅಂತ ಹೇಳೋಕ್ಕೂ ಇಲ್ಲ. ಅಲ್ಲಿ ನಿಂತಾಗ ನೀವು ಎಲ್ಲರ ಒಂದು ಕೇಂದ್ರ ಬಿಂದುವಾಗಿರ್ತೀರಿ. ಒಂದು ಕ್ವಶನ್ ಹಾಕಿದ ತಕ್ಷಣ ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹಾಕಿದ ತಕ್ಷಣ ಅವನಿಗೆ ನಿಜ ಹೇಳಬೇಕೋ ಬೇಡವೋ, ಸುಳ್ಳು ಹೇಳೋಕ್ಕೋ ಆಗುತ್ತೋ ಇಲ್ವೋ. ಅದನ್ನು ಇತ್ತೀಚಿಂದಲ್ಲ, ಹಿಂದೆ ಒಂದು ತಮಿಳು ಫಿಲಮಲ್ಲಿ ಈ ಕೋರ್ಟಿನ ಇದನ್ನು ತೋರಿಸಿದ್ದಾರೆ. ಓಕೆ ಓಕೆ ಐ ಥಿಂಕ್ MGR ಫಿಲಮಲ್ಲೋ ಯಾವುದ್ರಲ್ಲೋ ನಾನು ನೋಡಿದ್ದೀನಿ. ಒಂದು ಮೊನ್ನೆ ನಾವು, ಯಾಕಂದರೆ ಜುಡಿಷಿಯಲಿ ಇವೆಲ್ಲ ಬರ್ತಾ ಇರ್ತಲ್ಲ, ಒಂದು ಕ್ವಶನ್ ಕೇಳ್ತೀರಿ ನೀವು, ಮೇಲ್ಕು ನಿಂತ ಇವನಿಗೆ ಸಾಕ್ಷಿ ಹೇಳಕ್ಕೆ ಬಂದಾನೆ, ನನ್ನ ಕಣ್ಣಲ್ಲಿ ನಿನ್ನ ಕಣ್ಣಿಟ್ಟು ಹೇಳು, ನಿಜವಾಗ್ಲಿ ನೀನು ಇದು ಚೆಕ್ ನಿಂದೇನಾ ಅಂತ. 2 ಸೆಕೆಂಡು ಅವನು ವೈಬ್ರೇಷನ್ ಆಗ್ತಾನೆ. ದಟ್ ಈಸ್ ಆ ಸಾಕ್ಷಿಗೆ ಸಾಕ್ಷಿಯ ಸ್ಥಾನ ಮೇಲಕ್ಕೆ ಇಟ್ಟಿರ್ತಾರೆ, ಎಲ್ಲರೂ ಅವನು ನೋಡ್ತಿರ್ತಾರೆ ಇವನೇನು ಹೇಳ್ಬೋದು ಅಂತ. ಹಾಗೆ ಕೊಲೆ ಕೇಸ್ಗಳಲ್ಲೂ ಹಾಗೆ ಆಗ್ತವೆ, ರೇಪ್ ಕೇಸ್ಗಳಲ್ಲೂ ಹಾಗೆ ಆಗ್ತವೆ. ಅದರಿಂದ ಏನೋ ದೇವ್ರ ಮೇಲೆ ಪ್ರಮಾಣ ಮಾಡಿದ್ದೀನಿ ಬಿಡೋ ಅತ್ಲಗೆ ಅಂತ ಹೇಳ್ಕೊಂಡು ಹೋಗೋದು ಬಂಡ ಧೈರ್ಯದಲ್ಲಿ ಬೇರೆ. ಆದರೆ ನೀವು ಅಲ್ಲಿ ಹೋಗಿ ನಿಂತಾಗ ಏಕಾಂಗಿಯಾಗಿ ನಿಲ್ತೀರಿ, ಒಬ್ಬ ಸಾಕ್ಷಿದಾರನಾಗಿ ಹೋಗಿ ನಿಲ್ತೀರಿ. ಆವಾಗ ನೀವು ಯಾವ ಥರದಲ್ಲಿ ನಿಮ್ಮನ್ನು, ಆಮೇಲೆ ಒಂದು ನೀವು ಹೇಳಿದ ಮೇಲೆ ನಿಮ್ಮನ್ನು ಕ್ರಾಸ್ ಎಕ್ಸಾಮಿನೇಷನ್ಗೆ ಬರ್ತಾರೆ ಇನ್ನೊಬ್ಬರು ಕರೆಕ್ಟ್ ಕರೆಕ್ಟ್. ಅವರೇನು ಸುಮ್ಮನೆ ಇರೋದಿಲ್ಲ, ಎಲ್ಲನೂ ಸಹ ಹೊರಗಡೆ ತೆಗಿತಾರೆ. ಏನಪ್ಪ ಆಗ ಹಾಗೆಲ್ಲ ಹೇಳಿದೆಲ್ಲ, ನೀನು ಇಲ್ಲಿ ಬರ್ತಿರೋದೇ ಬೇರೆ ಥರ ಇದೆಯಲ್ಲ, ಗಲಿಬಿಲಿ ಆಗ್ತೀರಿ. ಕರೆಕ್ಟ್. ಅದನ್ನು ಮುಚ್ಚಕ್ಕೆ ಇನ್ನೊಂದೆಲ್ಲ ಸುಳ್ಳು ಹೇಳ್ತೀಯ, ಹೌದಾ? ಕೊನೆಗೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಂತ ನೀವು ಹೇಳ್ತೀರಾ? 100%. ಓಕೆ, ಈಗ ಶಿಕ್ಷೆಗಳಾಗುತ್ತವೆ, ಆದರೂ ನಮ್ಮಲ್ಲಿ ಕ್ರೈಮ್ ರೇಟ್ಗಳು ಕೂಡ ಜಾಸ್ತಿ ಆಗ್ತಾನೇ ಇದೆ, ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಪರಾಧಿಗಳಿಗೆ ಆಗೋ ಶಿಕ್ಷೆ ಪ್ರಮಾಣ ಇರ್ಬೋದು, ಇವತ್ತಿನ ವ್ಯವಸ್ಥೆ ಕೂಡ ಕಾರಣ ಇರ್ಬೋದು. ಅಂದರೆ ಜೈಲ್ಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನು ಕೂಡ ನೀವು ನೋಡಿದಿರಿ. ಹೌದು, ಉಳ್ಳವರು ಹೇಗಿರ್ತಾರೆ, ತುಂಬ ಲೇಮ್ಯಾನ್ಗಳು ಖೈದಿಗಳಾದಾಗ ಹೇಗಿರ್ತಾರೆ, ಎಲ್ಲವನ್ನು ನೋಡ್ತಾ ಇದ್ರಿ. ಹಿಂಗಿರುವಾಗ ಯಾವ ಆಧಾರದ ಮೇಲೆ ಇವತ್ತು ಹೋರಾಟ ಮಾಡಬೇಕು ನ್ಯಾಯಕ್ಕಾಗಿ? ಎಲ್ಲಿದೆಯೋ ನ್ಯಾಯ, ಬಡವನಿಗೆ ನ್ಯಾಯ ಎಲ್ಲಿದೆಯೋ ಅನ್ನೋ ಒಂದು ಪರಿಸ್ಥಿತಿ ಇನ್ನೂ ಜೀವಂತವಾಗೇ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಹೇಗೆ ಸುಧಾರಣೆ ಮಾಡ್ಬೋದು, ಅಥವಾ ವಾಸ್ತವ ಸಂಗತಿ ಏನು? ನೋಡಿ, ಇದಕ್ಕೊಂದು ನೀವು ಏನೋ ಒಂದು ಹೇಳಿದ್ರಿ, ಜೈಲಿಂದ ಒಂದು ಪಾಯಿಂಟ್ ಹೇಳ್ತಾ ಬಂದ್ರಿ. ನಾನು ಗೌರಿ ಲಂಕೇಶ್ ಕೇಸ್ದು ನಡೆಸ್ತಾ ಇದ್ದೀನಿ.
ಅವಾಗ ನಮ್ಮ ಒಬ್ಬರು ಅಪರಾಧಿ ಅಂತ ಇದು ಆರೋಪಿತರನ್ನ ಮೈಸೂರು ಜೈಲಲ್ಲಿ ಇಟ್ಟಿದ್ರು. ನಾವು ಅದನ್ನ ನೋಡಲಿಕ್ಕೆ ಅಂತ ಹೋದೋ, ಕೋವಿಡ್ ಬೇರೆ. ಆಮೇಲೆ ಅದು ಕೊನೆಗೆ ಕೋರ್ಟ್ ಪರ್ಮಿಷನ್ಲೆಲ್ಲ ಹೋಗಿ ನೋಡ್ಕೊಂಡು ಬರೋಕ್ಕಂತ ಹೋದ. ನಾನು ಜೈಲರ್ ಹತ್ರ ಮಾತಾಡ್ತಾಯಿದ್ದೆ. ಅದು ಜೈಲ್ ಡಿಪಾರ್ಟ್ಮೆಂಟ್ ಅಲ್ಲದೇ ಅದರಲ್ಲಿ ಇನ್ನೊಂದು ಮುಂದಕ್ಕಿದೆ, ಒಂದು ಪದ ಇದೆ ಅದಕ್ಕೆ, ಪರಿವರ್ತನಾ. ಹೌದು, ಪರಿವರ್ತನಾ ಕೇಂದ್ರ ಅಂತ ಜೈಲ್ ಟ್ರಾನ್ಸ್ಫಾರ್ಮೇಷನ್. ಟ್ರಾನ್ಸ್ಫಾರ್ಮೇಷನ್, ಅದು ಇಂಗ್ಲೀಷಲ್ಲಿ ಅದೇನೋ ಒಂದು ಡಿಪಾರ್ಟ್ಮೆಂಟ್ ಆಫ್ ಜೈಲ್ ಆ್ಯಂಡ್ ಕನ್ವರ್ಷನ್ ಏನೋ ಒಂದು ಹೀಗೇನೋ ಬರ್ತದೆ. ಅಲ್ಲಿ ಇದ್ದಂಥ ಮೇಡಮ್ ನನಗೆ, ಅವ್ರಿಗೆ ಇಲ್ಲೇ ಬೆಂಗಳೂರಲ್ಲೇನೋ ಬಂದಿದ್ದಾರೆ ಪ್ರಮೋಷನ್ಗೆ. ಭಾಳ ಪೆಥೆಟಿಕ್ ಇದು ಅಂತ ಹೇಳಿದರೆ ನನಗೆ ಅವತ್ತು ನನಗೆ ಇದನ್ನಿಸ್ತು, 10 ವರ್ಷ ಜೈಲಾಗುತ್ತೆ, ಇಲ್ಲ ಲೈಫ್ 14 ವರ್ಷ ಆಗುತ್ತೆ. ಹೊರಗಡೆಗೆ ಬರ್ತಾರೆ. ಹೊರಗಡೆ ಬಂದಾಗ ಅವ್ನಿಗೆ 10 ವರ್ಷ ಜೈಲ್ದು ಇದರಲ್ಲಿ ಅವನು ವಾತಾವರಣದಲ್ಲಿ ಒಗ್ಗು ಹೋಗ್ಬಿಟ್ಟಿರ್ತಾನೆ. ಹೌದು. ಹಿಂದಕ್ಕೆ ಬರ್ತಾನೆ, ಹೊರಗಡೆಗೆ ಊರಿಗೆ ಹೋಗ್ತಾನೆ. ಊರಲ್ಲಿ ಯಾರೂ ಸೇರಿಸೋದಿಲ್ಲ, ಯಾರೂ ಮಾತಾಡ್ಸೋದಿಲ್ಲ. ಆ ಮೇಡಮ್ ಹೇಳಿದ್ದು ನನಗೆ, ಒಂದು 8-10 ಜನ ಅದು ನೀವು ರಿಲೀಸ್ ಮಾಡಿ ಒಂದು 3-4 ದಿನ ಆದಮೇಲೆ ಪುನಃ ಇಲ್ಲಿಗೆ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಸಮಾಜ ಹೇಗೆ ತಿರಸ್ಕೃತ ಭಾವನೆ ಇರ್ತಾರೆ. ತಿರಸ್ಕೃತ ಭಾವನೆಯಿಂದ ಅವನಿಗೆ ಅಟ್ಲೀಸ್ಟು ಇವರು ಪರಿವರ್ತನೆ ಅಂತ ಹೇಳಿದಲ್ಲ, 1 ತಿಂಗಳು 2 ತಿಂಗಳು ಮೊದಲು ಇಲ್ಲ ಅಷ್ಟು ಇದರಲ್ಲೋ ಕೂತ್ಕೊಂಡು ಅವ್ನಿಗೊಂದು ಟೀಚಿಂಗ್ ಮಾಡಿ, ನೋಡಪ್ಪ ನೀನು ಹೊರಗಡೆ ಹೋದಾಗ ಹಿಂಗೆಲ್ಲ ಟೀಕೆ ಟಿಪ್ಪಣಿ ಬರ್ತದೆ, ಅದಕ್ಕೆ ಹೆದರು ಕುಡ್ದು ಮಾನಸಿಕವಾಗಿ ನೀನು ಧೈರ್ಯವಾಗಿ ನಿಲ್ಲಬೇಕು, ನಿನ್ನ ಬದುಕನ್ನು ನೀನು ಕಟ್ಕೋಬೇಕು, ನೀನು ಅದೇ ಊರಲ್ಲ ಅಂದರೆ ಇನ್ನೊಂದು ಊರಲ್ಲಾದರೂ ನೀನು ಬದುಕು ಕಟ್ಕೋ ಅಂತ ಹೇಳೋಂಥದ್ದು ಇವತ್ತಿನವರೆಗೂ ಎಲ್ಲೂ ಪ್ರಯತ್ನ ಆಗಿಲ್ಲ. ಇದೆ ಸುಮಾರು NGOsಗಳೆಲ್ಲ ಹೋಗ್ತಾರೆ, ಒಳಗಡೆ ಎಲ್ಲ ಭಾಷಣ ಹೊಡಿತಾರೆ, ಇದು ಮಾಡ್ತಾರೆ, ನೀವು ಹಂಗೆ ಹಿಂಗೆ ನಾಟಕ ಮಾಡ್ತಾರೆ, ಇದು ಮಾಡ್ತಾರೆ, ಮ್ಯಾಜಿಕ್ ಎಲ್ಲ ಮಾಡಿಕೊಟ್ಟು ಬಂದುಬಿಡ್ತಾರೆ. ಬಟ್ ಯಾರು ರಿಲೀಸ್ ಆಗ್ತಾನಲ್ಲ, ಆ ರಿಲೀಸ್ ಆಗಿ ಹೊರಗಡೆ ಬಂದವನ್ನ ಕರೆಕ್ಟಾಗಿ ಇಂಥ ದಾರಿಯಲ್ಲಿ ಹೋಗು ಅಂತ ಹೇಳೋಂಥದ್ದು ಇವತ್ತಿನ ನಾನು ನೋಡಿಲ್ಲ. ಆಮೇಲೆ ಇನ್ನೂ ಒಂದು ಕೆಲವೊಂದು ವ್ಯವಸ್ಥೆಗಳಿದೆ. ಅಲ್ಲಿ ಹೋದ ತಕ್ಷಣ ಹೆಬಿಚುವಲ್ ಅಫೆಂಡರ್ಸ್ಗಳಿರ್ತಾರೆ, ಪಾಪದವನ್ನ ಅವರು ಉಪಯೋಗಿಸ್ಕೋತಾರೆ. 100% ಹೇಳಬಲ್ಲೆ ನಾನು. ಅವನೇನು ಭಾಳ ಮುಗ್ಧ ಇರ್ತಾರೆ. ಯಾರು ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಿ, ಈ ಹೆಬಿಚುವಲ್ ಅಫೆಂಡರ್ಸ್ ಗ್ರೂಪು, ಈ ಅಂಡರ್ ವರ್ಲ್ಡ್ಗಳು ಇರ್ತಾರೆ. ಹೌದೌದು, ಅಲ್ಲಿಂದಲೇ ಪ್ಲಾನ್ಗಳು ಮಾಡ್ತಾ ಇರ್ತಾರೆ, ಸ್ಟ್ರಾಟಜಿಸ್ಗಳು. ಏನಾಯ್ತು, ಒಳಗೆ ಬಂದ ತಕ್ಷಣ ಹಲವಾರು ಫಿಲಮ್ಗಳೆಲ್ಲ ನೋಡಿದಿರ, ಅವ್ನ ಕೈ ಒತ್ಸೋದು, ಕಾಲು ಒತ್ಸ್ಕೊಳ್ಳೋದು, ಮೈ ಇದು ಈಗಲೂ ವಾಸ್ತವದಲ್ಲೂ ಹಾಗೆ ಇದೆ. ನಾನು ವಾಸ್ತವದಲ್ಲಿ ಇದೆ. ಯಾಕೆ ಬೆಂಗಳೂರು ಪರಪ್ಪನಗರಕ್ಕೆ 6 ತಿಂಗಳಿಗೆ ಒಂದ್ಸರಿ ಬೇರೆ ಜೈಲ್ ಡಿಪಾರ್ಟ್ಮೆಂಟೇ ಬೇರೆ, ಪೊಲೀಸ್ ಡಿಪಾರ್ಟ್ಮೆಂಟೇ ಬೇರೆ. ಅವ್ರು ಹೋಗಿ ರೈಡ್ ಮಾಡಿದ ತಕ್ಷಣ ಅಷ್ಟೊಂದು ಮೊಬೈಲು, ಅಷ್ಟೊಂದು ಚಾಕು ಅಷ್ಟೆಲ್ಲ ಸಿಗುತ್ತಲ್ಲ. ನೀವೇನು ಮಾಡಿದಿರಿ ಸರ್ಕಾರದವರು? ಅವ್ರನ್ನ ಸಸ್ಪೆಂಡ್ ಮಾಡಿರ್ತೀರಿ ಅಷ್ಟೇ, ಆಮೇಲೆ ಪುನಃ ಇನ್ನೊಂದು ಯಾವುದೋ ಒಂದು ಜೈಲಿಗೆ ಟ್ರಾನ್ಸ್ಫರ್ ಮಾಡಿ. ಈಗಲೂ ಎಲ್ಲ ಸಕಲ ಸೌಲಭ್ಯಗಳು ಎಲ್ಲವೂ ಸಿಗುತ್ತೆ, ಜೈಲಲ್ಲಿ ಸಿಗುತ್ತೆ ಸರ್ ಅಂತ ಹೇಳ್ತಾರೆ. ಅದನ್ನ ತಡೆಗಟ್ಟೋಕೆ ಏನ್ ಮಾಡಬಹುದು? ನಮ್ಮ ನೋಡಿ, ವ್ಯವಸ್ಥಿತ ಅಲ್ಲಿಗೆ ಬಂದಾಗ ನಾನು ಗೃಹ ಮಂತ್ರಿಗಳದ್ದು ರೆಡಿಮೇಡ್ ಆನ್ಸರ್ಗಳನ್ನ ನಾನು ಹೇಳಬಲ್ಲೆ. 5 ಇದೆ, ನನ್ನ ಗಮನಕ್ಕೆ ಬಂದಿಲ್ಲ, ಕೇಳಿ ಹೇಳ್ತೀನಿ, ವಿಚಾರಣೆಗೆ ಆರ್ಡರ್ ಮಾಡ್ತೀನಿ, ನೋಡೋಣ, ನಮ್ಮ ಆಫೀಸರ್ಸ್ಗಳನ್ನ ಕರೆದು ಮಾತಾಡ್ತೀನಿ, ಮುಂದೆ ನಿಮ್ಮನ್ನೆಲ್ಲ ಕರೆದು ಇದ್ರ ವಿಚಾರ ಹೇಳ್ತೀನಿ. ಬಾಯ್ಪಾಠ ಆದ್ರು ಎಲ್ಲಿ ಬೇಕಾದ್ರೆ ಹೋಗ್ಲಿ, ಯಾವುದೇ ಅಫೆನ್ಸ್ಗಳಿಗೆ ಹೇಳಿ, ಇದು ರೆಡಿಮೇಡ್ ಆನ್ಸರ್. ಇವರು ಈಗಿಂದಲ್ಲ, ಆವಾಗಲೂ ಹೋಮ್ ಮಿನಿಸ್ಟರ್ ಆದಾಗ ಇದನ್ನೇ ಹೇಳಿ. ಯಾಕೆ ಹೀಗೆ ಅಂದರೆ ಅದರಲ್ಲಿ ಅವರ ಪಾಲೇನು? ಅವರು ಶ್ರೀಮಂತರಾಗಿರ್ತಾರೆ, ಒಂದು ದೊಡ್ಡ ದುಡ್ಡಿನ ವಿಚಾರದಲ್ಲಿರ್ಬೋದು, ಗೌರವದ ವಿಚಾರದಲ್ಲಿರ್ಬೋದು, ಸ್ಥಾನಮಾನದ ವಿಚಾರದಲ್ಲಿರ್ಬೋದು, ಎಲ್ಲ ರಾಜಕಾರಣಿಗಳು ದೊಡ್ಡ ಸ್ಥಾನದಲ್ಲೇ ಇರ್ತಾರೆ. ಆದರೂ ಇಂತಹ ಪರಿಸ್ಥಿತಿಗೆ ಯಾಕೆ ಕಾರಣ ಆಗ್ತಾರೆ? ನೀವು ಹಾಗೆ ಹೇಳಬೇಕಾದ್ರೆ ಒಂದು 40 ವರ್ಷದ ಹಿಂದಿನ ರಾಜಕಾರಣಿಗಳನ್ನ ಈಗ 40 ವರ್ಷದ ನಂತರ ಬಂದಂಥ ರಾಜಕಾರಣಿಗಳನ್ನ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನೇ ಹೇಳಬೇಕು ಅಂತ ಹೇಳಿದ್ರೆ, ಮೊನ್ನೆ ಯಾವುದೋ ಒಂದು ಇದನ್ನು ಹೀಗೆ ಡಿಸ್ಕಸ್ ಮಾಡಾಗ ಒಂದು ಟೈಮಲ್ಲಿ ವೀರೇಂದ್ರ ಪಾಟೀಲ್ ಅದ್ರ ಹಿಂದೆ ಎಲ್ಲ 92 ಜನ ವಕೀಲರಿದ್ದರು. ಎಲ್ಲಿ? ವಿಧಾನಸೌಧದೊಳಗೆ. ಇದೇ ವಿಧಾನಸೌಧ, ನಮಗೆ ಪ್ರಸ್ತುತ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮಾತಾಡ್ತೀನಿ. 92 ಜನ ವಕೀಲರುಗಳಿದ್ದರು. ಆವಾಗ ಅವ್ರಿಗೆ ಕಾನೂನು ಬಗ್ಗೆ ಅರಿವಿತ್ತು, ಕಾನೂನು ಹಾಗೇನೇ ಇತ್ತು. ಆಮೇಲೆ ಮಿನಿಸ್ಟ್ರಿಗೆ ಒಬ್ಬ ಅಪೋಸಿಷನ್ ಲೀಡ್ರು ಎದ್ದಿತ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಸ್ಟೇಟಸ್ ಇತ್ತು, ಒಂದು ಬೆಲೆ ಇರ್ತಿತ್ತು. ಇವತ್ತು ನಿಮಗೆ ಇದೇ AK ಸುಬ್ಬಯ್ಯನವರು ಒಂದು ವಾಚಿನ ಹಗರಣನ ಇಬ್ರಾಹಿಂ ಮೇಲೆ ಮಾಡಿದ್ರು, ಭಾಳ ಹಿಂದೆ. ಹೌದಾ? ಏನೇನು ಗದ್ದಲ ಆಯಿತು, ಹೇಗಾಯಿತು? ಸೇಮ್ ಇಬ್ರಾಹಿಂ.
ಅದೇ ಥರದ ವಾಚು ಇವಾಗಲೂ ಆಯಿತು. ಹುಬ್ಲಾಟ್ ವಾಚಿಂದು ಏನಾಯ್ತು? ಸಿದ್ದರಾಮಯ್ಯ ಅವ್ರ ಮೇಲೆ ಹೇಗೆ ಕಾಲ ಚೇಂಜ್ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಗೋವಿಂದೇಗೌಡರು ಇವತ್ತು ಅವರು ಪಕ್ಷಾತೀತವಾಗಿ ಎಲ್ಲರೂ ಅವ್ರನ್ನ ಇದು ಮಾಡ್ತಾರೆ. ಆಮೇಲೆ ಇನ್ನು ಹುಬ್ಳಿಯ ನಮ್ಮ ಹಿಂಡಸ್ಗೇರಿ ಅವರು, ವಿ ಕ್ಯಾನ್ ಕೋಟ್ ದೋಸ್ ಪರ್ಸನ್ಸ್. ರಾಜಕೀಯ ಹೇಗೆ ಚೇಂಜ್ ಆಯಿತು ಇವತ್ತು. ಅದು ನಾನು ಹೇಳಿದೆ 92 ಜನ ವಕೀಲರ ಜಾಗದಲ್ಲಿ ಒಂದು 30 ವಕೀಲರು ಬಂದಿರ್ಬೋದು. ಈ ಉಳಿದ 32 ಏನು ಇದೆಯಲ್ಲ 62 ಯಾರ್ಯಾರು ಬಂದಿದ್ದಾರೆ ಸ್ವಾಮಿ? ರಿಯಲ್ ಎಸ್ಟೇಟ್ ಏಜೆಂಟ್ ಅವರು ಬಂದಿದ್ದಾರೆ, ಡೆವಲಪರ್ಗಳು ಬಂದಿದ್ದಾರೆ, 3-4 ಸಾರಿ ಅಂಡರ್ವರ್ಲ್ಡ್ ರಾಬರಿ ಮಾಡಿದಂಥವ್ರು ಬಂದಿರ್ಬೋದು. ಏನಿಲ್ಲ, ಇವರೆಲ್ಲ ಮಾತಾಡೋದು ಹೆಂಗೆ ಗೊತ್ತಾ? ಒಂದು ಫಿಲಮ್ ಬಂತು ರೌಡಿ MLA ಅಂತ, ಏನು ಹಾರಾಡ್ಬಿಟ್ರು ಎಲ್ಲಿ ಸೆಷನ್ ಒಳಗಡೆ. ಅವನು ಪಾಪ ಪ್ರೊಡ್ಯೂಸರು ಸಹ ಇವರೆಲ್ಲ ಯೋಚನೆ ಮಾಡಿ ರೌಡಿ ಮತ್ತು MLA ಅಂತ ಚೇಂಜ್ ಮಾಡಿದೆ. ಇಷ್ಟೇ ಇವ್ರ ಹೋರಾಟ, ಅಲ್ಲಿಗಷ್ಟೇ. ನಾನು ಹೇಳೋದು ಇವತ್ತು ನೀವು ಅಲ್ಲಿ ಒಳಗಡೆ ನೀವು ಹೇಳೋದು ಮಾರ್ಮಿಕವಾಗಿ ಅವರವರ ಉದ್ಯಮಗಳನ್ನ ಬಚಾವ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಂದು ಲಾಬಿ. ನಿಮಗೆ ಇನ್ನು ಎಜುಕೇಷನ್ ಇಷ್ಟುಗಳು ಬೇಕಾ? ಎಷ್ಟು ಜನ ಎಜುಕೇಷನ್ ಇಷ್ಟುಗಳು ತಾವಾಗೇನೆ ಪಾರ್ಟಿ ಫಂಡ್ ಕೊಟ್ಟು ರಾಜ್ಯಸಭಾ ಮೆಂಬರ್ ಆಗಿಲ್ಲ, ಡೆವಲಪರ್ಗಳು ರಾಜ್ಯಸಭಾ ಮೆಂಬರ್ಗಳಾಗಿಲ್ಲ. ಕೆಲವೊಂದು ರಾಜ್ಯಸಭಾ ಮೆಂಬರ್ಗಳು ನನಗೆ ಅದು ಮನೆ ಮುಂದೆ ರಾಜ್ಯಸಭಾ ಮೆಂಬರ್ ಅಂತ ಇರಬೇಕು, ನನಗೆ ಬರೋ ಸವಲತ್ತುಗಳನ್ನೆಲ್ಲ ಪಾರ್ಟಿಗೆ ನಾನು ದಾರೆ ಎರೆದು ಬಿಟ್ಟಿದ್ದೀನಿ ಅಂದರು. ಯಾರೋ ಹೇಳಿ ಅಂತೇಳಿ ನನ್ನ ಕೇಳಬೇಡಿ, ಇಲ್ಲ ಕೇಳ್ತಾ ಇಲ್ಲ ಆಯಿತಾ? ಯಾಕೆ ಅಂತ ಹೇಳಿದರೆ ನನಗೆ ಗೊತ್ತಿರೋ ಹಾಗೇನೆ ಅದು ಭಾಳ ಆಪ್ತರು ಹೇಳಿದರು, ಅವ್ರಿಗೊಂದು ರಾಜ್ಯಸಭಾ ಮೆಂಬರ್ ಬೇಕು ಅಷ್ಟೇ ರೀ. ಕುದುರೆ ಓಡಿಸೋರು ರಾಜ್ಯಸಭಾ ಮೆಂಬರ್ ಆದರು. ಹೌದಾ ಇಲ್ಲ ಸರ್? ಅಂದರೆ ನಿಮ್ಮ ನೈತಿಕ ಮಟ್ಟ ಎಲ್ಲಿ ಕೆಳಗೆ ಬಂತು ಅಂತ. ಮೊದಲಿದ್ದಂಥದಕ್ಕೂ ಇದಕ್ಕೂ ನಾನು ಕಂಪೇರ್ ಮಾಡಿ ಹೇಳ್ತಾ ಇದ್ದೇನೆ. ಈಗ ನಿಮಗೆ ಈ ಮೈಕ್ರೋ ಇದು ಮೊನ್ನೆ ಯಾವುದೋ ಸರ್ವಜ್ಞನ ಇದಕ್ಕೆ ಹೋದಾಗ ನಾನು ಮಾತಾಡ್ತಾ ಹೇಳಿದೆ, ಮೈಕ್ರೋ ಅದೇನೋ ಸಾಲಗಳು ಕೊಡೋದು ಮೈಕ್ರೋ ಫೈನಾನ್ಸ್ ಬಗ್ಗೆ ಬಂತಲ್ಲ. ನಾನಂದರೆ ಇದು ಈಗ್ಯಾಕೆ ಇಷ್ಟೆಲ್ಲ ಬಂದು ಇದು ಮಾತಾಡ್ತಿದ್ರಿ? ಸರ್ವಜ್ಞ ಆವಾಗಲೇ ಹೇಳಿದ್ದ, ಸಾಲವನ್ನು ಕೊಡುವಾಗ ಸಿಹಿ ಇರುತ್ತದೆ, ಸಾಲಗಾರ ಬಂದು ಅದು ಹಿಂದ್ಗಡೆ ಬೆನ್ನಿಗೆ ಇದು ಹಾಕ್ದಂಗೆ ಕಿಬ್ಬೆ ಅಂತ ಒಂದು ಆವಾಗ ಅವನು ಹೇಳಿದ್ದು. ಇವತ್ತು ನಿಮಗೆ ಪ್ರಸ್ತುತ ನೋಡಿ ಹೇಗಿದೆ. ಸಾಲ ಕೇಳುವಾಗ ಹಾಲೋಗರ ಉಂಡಂತ. ಅಂದರೆ ಅಲ್ಲಿ ಅವತ್ತು ಹಾಗೇ ಇತ್ತು, ಇವತ್ತು ಹೀಗೆ ಇದೆ. ಆದರೆ ಜನಗಳು ಚೇಂಜ್ ಆಗಿದ್ದಾರೆ. ಆವಾಗ ಸಾಲ ಕೊಡ್ಬೇಕಾದ್ರೆ ನಾನು ಹೇಳ್ತೀನಿ, ಅದು ಸರ್ವಜ್ಞನ ಟೈಮ್ದಲ್ಲೇ ಬೇಕಾದ್ರೆ ವಿಲ್ ಗೋ ರಿವೈಂಡ್ ಮಾಡಿ ಹಿಂದಕ್ಕೆ ಹೋದಾಗ ಸಾಲ ಕೊಡ್ಬೇಕಾದ್ರೆ ಸಾಹೇಬ್ರ ಕಿಬ್ಬೆಲುಬು ಮುರಿದಂತೆ ಅಲ್ಲ. ಆವಾಗ ಆ ಸಾಲ ಕೊಡ್ಬೇಕಾದ್ರೆ ಯಾವುದು ಸಾಕ್ಷಿ ಗೀಕ್ಷಿ ಇರ್ತಿರ್ಲಿಲ್ಲ. ನೋಡೋ ಈ ಆಲದ ಮರನೇ ಸಾಕ್ಷಿ ಕಣೋ. ಅಲ್ಲ, ಪ್ರತಿಯೊಂದು ದೈವಿಕ ಭಾವನೆಯಲ್ಲಿ ನೋಡ್ತಾ ಹಾಗಾಗಿ ಅದರ ಅದಕ್ಕೆ ಈ ಭಾರತ ಭೂಮಿಯಲ್ಲಿ ನಾವು ನದಿಯನ್ನು ಪೂಜೆ ಮಾಡ್ತೀವಿ, ಕಾಡನ್ನು ಪೂಜೆ ಮಾಡ್ತೀವಿ, ಹಸುವನ್ನು ಪೂಜೆ ಮಾಡ್ತೀವಿ, ಪ್ರಕೃತಿಯನ್ನು ಪೂಜೆ ಮಾಡ್ತೀವಿ, ಅಗ್ನಿಯನ್ನು ಪೂಜೆ ಮಾಡ್ತೀವಿ. ಅದರಿಂದ ಅವಾಗ ಒಂದು ಬೆಲೆ ಇತ್ತು ಸ್ವಾಮಿ. ಇವಾಗ ನೀವೇನು ನಿಂತೀರಿ ಅಂದರೆ ಸಂಸ್ಕಾರದ ಕೊರತೆ ಇದ್ದು ನಾವಿಲ್ಲಿ ಏನೇ ಮಾಡಿದ್ರು ಅದು ಔಪಚಾರಿಕ, ಅದು ಗೌಣ ಅಂತ. ಅಯ್ಯೋ, ಒಂದು ಈ ನೀವು ಇದ್ರೊಳಗಡೆ ಎಲ್ಲ MLAಗಳು ಯಾರ್ಯಾರು ಬರ್ತಾರೆ ಏನು ಅಂತ ಹೇಳೋದಕ್ಕೆ, ಮೊದಲಿದ್ದಾಗ ಅವನು ಡೆವಲಪರು ಅಲ್ಲಿ ಲೋಕಲ್ MLAಗೆ ದುಡ್ಡು ಕೊಟ್ಟು ಏನು ಎಷ್ಟು ದುಡ್ಡು ಕೊಡೋದು, ಇವನಿಗೆ ಕೊಡೋ ದುಡ್ಡನ್ನೇ ನಾನು ಎಲೆಕ್ಷನ್ ನಿಂತು ಬಿಡ್ಬೋದಲ್ಲ. ಇದು ಪರಿವರ್ತನೆ ಜಗದ ನಿಯಮ ಅಂತಿದೆಯಲ್ಲ, ಅದನ್ನೇ ನೀವು ಇಲ್ಲಿ ಇಟ್ಕೋಬಹುದು. ಇವತ್ತು ಎಷ್ಟು ಜನ ಡೆವಲಪರ್ಗಳಿಲ್ರಿ? ಆಮೇಲೆ ಎಷ್ಟು ಜನ MLAಗಳ ಹಿಂದೆ ಇಂಜಿನಿಯರಿಂಗ್ ಕಾಲೇಜು, ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜ್ ಇಲ್ಲ ತೋರಿಸ್ಬಿಡಿ. ಇವು 3 ಇಲ್ಲ ಅಂದರೆ ಶುಗರ್ ಫ್ಯಾಕ್ಟ್ರಿ ಇರಬೇಕು ಅವನಿಗೆ, ಇವೆರಡೂ ಇಲ್ಲ ಅಂದರೆ ದೊಡ್ಡ ಹಾಸ್ಪಿಟ್ಲ್ ಇರಬೇಕು. ಹೌದಾ? ಮತ್ತೆ ನಾವು ಜನರನ್ನ ಬೈತೀವಿ ಅಂತ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡೋಕ್ಕಾಗಿಲ್ವ ಅಂತಂದರೆ ಆಪ್ಷನ್ಸೇ ಇರಲ್ಲ ಅಂತ ನೀವು ಹೇಳೋದು. ಅದಕ್ಕೆ ಅದರಲ್ಲೂ ನಮ್ಮ ಹೋರಾಟ, ನನ್ನ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದು ನೋಟಾ ಬಂತು. ಹೌದು, ನನ್ ಆಫ್ ದಿ ಅಬೌವ್. ಅಲ್ಲ, ಇವೆಲ್ಲವನ್ನ ನೋಡಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯಾಗಿ ಪ್ರಜಾಕೀಯ ಬರಬೇಕು ಅಂತ ಉಪೇಂದ್ರ ಅವರು ಒಂದು ವೇದಿಕೆ ಕಲ್ಪಿಸ್ಕೊಟ್ರು. ಅದು ಉಪೇಂದ್ರ ಅವರದ್ದು ಅಂತಲ್ಲ, ಜನರದ್ದಾಗಲಿ ಅಂತ. ಆ ಕಾಳಜಿ ಬಗ್ಗೆ ಅಥವಾ ಆ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?